ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು RJ ಜ್ಯೋತಿ ನಿಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ ನಮ್ಮೊಟ್ಟಿಗೆ ಮಹೇಶ್ ಯು. ಎಸ್ ಯು ಮಹೇಶ್ ಹಿಂಗಲ್ಲ ಅದು ದಿತ್ತೇನ ಮೋಸ್ಟ್ಲಿ ಮಹೇಶ್ ಯು ಅಂತ ಇಟ್ಕೊಂಡಿರೋದ್ರಿಂದ ಯಾರು ಮಹೇಶ್ ಕೇಳ್ರಿ ಯು ಮಹೇಶ್ ಅಂತ ಕ್ಲಾಸ್ ರೂಮಲ್ಲಿ ಆಗಿರೋ ಚಾನ್ಸಸ್ ಕೂಡ ಇರ್ಬೋದು. ಈ ಮಹೇಶ್ ಅವರು ಬಹುಮುಖ ಪ್ರತಿಭೆ. ಯಾವ್ದ್ರಾಗಿಲ್ಲ ಯಾವ್ದ್ರಲ್ಲೆಲ್ಲ ಇಷ್ಟು ತನಕ ಅವರು ಕೆಲಸ ಮಾಡಿ ಬಂದಿರೋ ಅನುಭವವನ್ನ ಪಡ್ಕೊಂಡು ಬಂದಿರೋ ಅಂಬುದನ್ನೆಲ್ಲ ಸ್ವಲ್ಪ ಹೊತ್ತಲ್ಲಿ ನಮ್ಮ ಇವತ್ತಿನ ಕುಂದಾಪುರ ಮಾತುಕತೆಯ ಅತಿಥಿ ಹೆಬ್ರಿಯ ಮಹೇಶ್ ಯು ಅವ್ರ ಹತ್ರ ಕೇಂಬ. ಮಹೇಶ್ ಯು ಅವರಿಗೆ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಜ್ಯೋತಿ ಅವರೇ. ಮಹೇಶ್ ಅವರೇ ಹೆಂಗಿದ್ರಿ? ನಾನ್ ಲಾಯ್ಕಿದ್ನಲ್ಲ, ನೀವ್ ಹೆಂಗಿದ್ರಿ? ನೀವು ಲಾಯ್ಕಿದ್ರಿ? ಹೌದು, ನಾ ಹುಷಾರಿದ್ದೆ. ನಾನ್ ಲಾಯ್ಕಿದ್ದೆ ಅಂತ ಯಾಕೆ ಹೇಳ್ತೆ ಅಂದ್ರೆ, ಹುಷಾರ ಇದ್ರು ಇಲ್ದಿರು ಯಾರಿಗ್ ಗೊತ್ತಾತಿಲ್ಲ. ನಾವ್ ಲಾಯ್ಕ್ ತೋರ್ಕಷ್ಟೇ ಫಸ್ಟಿಗೆ ಅಲ್ದ, ಪ್ರಪಂಚಕ್ಕೆ ನಾವು ಲಾಯ್ಕ್ ಅಷ್ಟೇ. ನಮ್ಮೊಳಗೆ ಎಂತದೇ ಇರ್ಲಿ, ಅದು ಯಾರಿಗ್ ಗೊತ್ತಾತಿಲ್ಲ, ಯಾರಿಗೂ ಬೇಡ, ಅದು ಯಾರಿಗೂ ಬೇಡ. ಎಕ್ಸಾಕ್ಟ್ಲಿ, ನಮಗ್ ಗೊತ್ತಿರ ಸಾಕತ್. ಪ್ರಪಂಚಕ್ಕೆ ಹೇಳಿ ಅಂತ ಮಾಡೋ ಉಪಯೋಗ ಇಲ್ಲಿ ಸತ್ಯ. ಸೊ ಈಗ ಮಹೇಶ್ ಯು ಅವರ ವಿಶೇಷತೆ ಎಂತಕ್ಕಂದ್ರೆ ಇವರದೊಂದು ಸುಂದರ ಕಾವ್ಯನಾಮ ಇದೆ. ನಂಗೆ ತುಂಬಾ ಖುಷಿ ಆಯ್ತು. ಆ ಕಾವ್ಯನಾಮ ಒಂಚೂರು ಹೇಳಿ ಕಂಬ. ಸುಮತಿ ತನಯ ಅನ್ನೋದು ನನ್ನ ಕಾವ್ಯನಾಮ. ಸುಮತಿ ತನಯ ಅಂದ್ರೆ, ಸುಮತಿ ನನ್ನ ತಾಯಿಯ ಹೆಸರು, ತನಯ ಅಂದ್ರೆ ಮಗ, ಸುಮತಿ ಅಮ್ಮನ ಮಗ, ಮಹೇಶ ಎಂಬುದು ನನ್ನ ಕಾವ್ಯನಾಮ. ಯಾಕಂದ್ರೆ ಅವರಿಂದ ನಾವು ಅವ್ರಿಪ್ಪಕ್ಕೆ ಹೋಗಿ ನಾವು ಇತ್ತಿಲ್ಲಿ ಅವ್ರನ್ನ ಯಾವತ್ತು ಮುಂದಿಟ್ಕೊಂಡು ನಾವು ಎಂಥ ಕೆಲಸ ಮಾಡ್ರು ನಾವು ಹೇಗಳಿಕೆ ಮುಂದೆ ಬರುತ್ತೆ ಅನ್ನೋ ನಂಬಿಕೆ ನಂದು. ಹಾಗಾಗಿ ಸುಮತಿ ತನಯ ಅನ್ನೋ ಒಂದು ಹೆಸರನ್ನ ಇಟ್ಕೊಂಡು ಕವಿತೆ ಕವನಗಳನ್ನೆಲ್ಲ ಬರಿತಾ ಇರ್ತೆ. ಒಳ್ಳೆ ನಂಬಿಕೆ ಅದು. ಆಕ್ಚುಲಿ ಇನ್ನೊಂದು ವಿಶೇಷತೆ ಅಂತ ಕೇಂದ್ರೆ, ಮಹೇಶ್ ಅವರ ಹೆಸರಲ್ಲಿ ಯು ಅಂತ ಇದೆ, ಅದು ಅಪ್ಪನ ಹೆಸರು ಅಂಬ್ರ. ಸೊ ಇಲ್ಲಿ ಹೆಸರಲ್ಲಿ ಅಪ್ಪನ ಹೆಸರು, ಕಾವ್ಯನಾಮದಲ್ಲಿ ಅಮ್ಮನ ಹೆಸರು ಹಾಕೊಂಡು ಅಪ್ಪ ಅಮ್ಮ ಇಬ್ರನ್ನು ನೆನಪಿಸ್ಕೊಳ್ತಾ ಮುನ್ಸಾಗುವರು. ಭಾರಿ ಖುಷಿ ಆಯ್ತು ನಂಗೆ ಇದು. ಈಗ ನೀವು ಕವಿತೆ ಕಥೆ ಎಲ್ಲ ಬರೀತೀರಿ ಅಂದ್ರೆ ಎಂತೆಲ್ಲ ಬರ್ದಿರಿ ಒಂಚೂರು ಹೇಳಿ. ನಾನು ಒಂದಷ್ಟು ಅಂದ್ರೆ ಚುಟುಕುಗಳನ್ನ ಬರಿತಾ ಇರ್ತೆ, ಕವಿತೆ ಕವನಗಳನ್ನ. ನನ್ನದೊಂದು ಸುಮತಿ ತನಯ ಅನ್ನೋ ಹೆಸರಲ್ಲಿ ಸುಮಾರು ಬರ್ದಿದೆ, ಒಂದು 2000 ಬರ್ದಿದೆ. ಅಂದ್ರೆ ಸಣ್ಣ ಸಣ್ಣ ಕವಿತೆಗಳು. ನನಗೆ ಈ 2 ಸಾಲುಗಳಲ್ಲಿ ವಿಚಾರವನ್ನ ಹೇಳುವಂಥದ್ದು ಬಹಳ ಇಷ್ಟ. ಯಾಕಂದ್ರೆ ಚಿಕ್ಕದಾದ್ರೂ ಚೊಕ್ಕದಾಗಿ ಹೇಳುವವರಿಗೆ ಈ ನಾನು ಹೇಳಿದ್ದು ಏನು ಅಂತ ಅರ್ಥ ಆಯ್ತು, ಚುಟುಕು ಹಾಗೆ ಅಂಥದ್ದನ್ನ ನಾನು ತುಂಬಾ ಬರೀತೆ. ಒಂದು 2000 ಬರ್ದಿದೆ. ಮತ್ತೆ ಒಂದು ಈ ನಮ್ದೊಂದು ತಂಡ ಇತ್ತು ಪ್ರತಿಧ್ವನಿ ಅಂತೇಳಿ, ಅದಕ್ಕೆ ಕತೆ ಕವನಗಳನ್ನ ಕೊಡ್ತಾ ಇರುತ್ತೆ ನಾವು. ಪ್ರತಿಧ್ವನಿ ತಂಡ ಇಡೀ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಒಂದು ಆಡಿಯೋ ಪೋಡ್ಕಾಸ್ಟ್ ಅನ್ನು ಮಾಡಿದ ಮೊದಲನೇ ತಂಡ ಅದು. ಆಡಿಯೋ ಪೋಡ್ಕಾಸ್ಟ್ ಅಂದ್ರೆ ಈಗ ನಾವಿಬ್ರು ಮಾತಾಡೋದನ್ನ ಪೋಡ್ಕಾಸ್ಟ್ ಅನ್ಲಕ್, ಆದ್ರೆ ನಾವು ಹೆಂಗ್ ಮಾಡಿದ್ದೆ ಅಂದ್ರೆ, ನೀವು ಕೇಂಬೋತಿಗೆ ನಿಮ್ಮ ಸುತ್ತ ನಡೀತಿತ್ತು ಒಂದು ಸೀರೀಸ್ ಕಣಂಗೆ, ಅದನ್ನ ಇಡೀ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮೊದಲನೇ ತಂಡ ಮಾಡಿದಂದ್ರೆ ಅದು ಪ್ರತಿಧ್ವನಿ. ಸುಮಾರು 2014-13 ಆ ಸಮಯದಲ್ಲೇ ಮಾಡಿರು. ಸೊ ಅದೊಂದು ಹೆಮ್ಮೆ. ಆ ತಂಡದಲ್ಲಿ ನಾನು ಒಬ್ಬ ಕ್ರಿಯೇಟಿವ್ ಹೆಡ್ ಆಗಿ ಇದ್ದೆ ಎಂಬುದಕ್ಕೆ. ಅಲ್ಲಿಗೆ ನನ್ನ ಕತೆಗಳನ್ನು ಕೊಡ್ತಾ ಇರ್ತೆ. ರೀಸೆಂಟಾಗಿ ನಾನು ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ, ಜನಹಿತಕ್ಕಾಗಿ ಜಾರಿ ಅಂದೇಳಿ. ಅದಂಗೆ ಕತೆ ನಾನು ಬರೋದು ಕತೆ ಆಕ್ಟ್ ಮಾಡಿದೆ, ವಾಯ್ಸ್ ಓವರ್ ಕೊಟ್ಟಿದೆ, ಡೈರೆಕ್ಷನ್ ಮಾಡಿದೆ. ನಾವಿಪ್ಪದು 4-5 ಜನ ತಂಡ, ಎಲ್ಲ ಕೆಲಸನೂ ಮಾಡಕ್ ನಾವು. ಈ ಕಡೆ ಕತೆಯು ಬರೀಕ್, ಆ ಕಡೆ ಆಕ್ಟಿಂಗು ನಾವು ಮಾಡಕ್, ಈ ಕಡೆ ವಾಯ್ಸ್ ಓವರ್ ನಾವೇ ಕೊಡ್ಕ, ಅದಕ್ಕೆ ಏನಾರು ಕರೆಕ್ಷನ್ ಇದ್ರೆ ನಾವೇ ಮಾಡಕ್, ಪ್ರೊಡ್ಯೂಸರು ನಾವೇ, ಎಲ್ಲ ನಾವೇ. ಅರೆ ಕಾಂಬು ಜನ ಬೇರೆಯವ್ರಷ್ಟೇ. ಅದನ್ನು ನಾವೇ ಕಂಡ್ರೆ ಬೇಜಾರತ್ತ ಆಮೇಲೆ. ಹಾಗೆ ಈ ತರ ಕತೆಗಳನ್ನೆಲ್ಲ ಬರಿತಾ ಇರುತ್ತೆ. ಮುಂದೆ ಒಂದು ಕತೆ ಬರ್ದಿದೆ ಈಗ, ಅದಕ್ಕೆ ಟೈಟಲ್ ಬಂದು ತೃಪ್ತಿ ಅಂದೇಳಿ ಇಟ್ಟಿದೆ. ಅದೊಂದು ಸಸ್ಪೆನ್ಸ್ ಥ್ರಿಲ್ಲರ್, ಬಟ್ ಇನ್ನು ವರ್ಕಿಂಗ್ ಟೈಟಲ್ ಅದು. ನಾನು ಕತೆ ಬರೋದಕ್ಕೆ ತೃಪ್ತಿ ಅಂದೇಳಿ ಇಟ್ಟಿತ್ತು. ಮುಂದೆ ಅದನ್ನ ಶಾರ್ಟ್ ಫಿಲ್ಮ್ ಮಾಡ್ರೆ ಬೇರೆ ಎಂತಾರ ಹೆಸರು ಕೊಡ್ಲಕ್ಕೇನು. ಸೊ ಆ ಕತೆ ನಿಮಗೆ ತೃಪ್ತಿ ಆಯ್ತು? ನಮ್ಗೆ ಬಹಳ ತೃಪ್ತಿ ಇತ್ತು. ಅದನ್ನ ನಾನು ಹೇಳಿದವರೆಲ್ಲರೂ ಇದು ವಿಚಿತ್ರ ಇತ್ತು ಮಗ, ಇದು ಸ್ವಲ್ಪ ಬೇರೆ ತರ ಇತ್ತು, ನೀನು ಹೇಳೋತ್ತಿಗೆ ನಮ್ಗೆ ಹಂಗೆ ಫೀಲ್ ಮಾಡಿಸ್ತೆ ಅಂತ ಹೇಳಿರ. ಸೊ ಅದೊಂದು ಹೋಪ್ ಇತ್ತು, ಮುಂದೊಂದು ಒಳ್ಳೆ ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾ ಇತ್ತು ಅನ್ನೋದು ಮಾಡ್ಕಂತ ಇತ್ತು. ಓಕೆ, ಈ ಕತೆ ಕವನ ಚಿತ್ರ ಅಂದ್ರೆ ಕಿರು ಚಿತ್ರಗಳನ್ನು ಮಾಡಿರೋರು ನೀವು ಹೇಳ್ರಿ. 2000 ಕವನಗಳನ್ನ ನಾನು ಬರ್ದಿದೆ ಅಂತ, ಅದನ್ನೆಲ್ಲ ಎಲ್ಲಿ ಪಬ್ಲಿಷ್ ಮಾಡಿದ್ರಿ, ಪ್ರಕಟಣೆಯಲ್ಲಿ? ಯುವರ್ ಕೋಟ್ ಅನ್ನೋದೊಂದು ಆ್ಯಪ್ ಇತ್ತು, ಅದ್ರಂಗೆ ನಾನು ಗೀಚ್ತಾ ಇರ್ತೆ ಕೂಕೊಂಡು. ಅಂದ್ರೆ ತುಂಬಾ ಮನಸ್ಸಿಗೆ ನೋವಾದಾಗ ಒಳ್ಳೊಳ್ಳೆ ಬೇರೆ ಪದಗಳು ಬರುತ್ತೆ. ಈಗ ಯಾರನ್ನಾರು ನೆನಪಾದ್ರೆ ಅಮ್ಮ, ಅದನ್ನೆಲ್ಲ ನೆನಪಾದ್ರೆ ಅದೊಂಥರ ಒಂದಷ್ಟು ಪದಗಳು ಬರುತ್ತೆ. ಮತ್ತೆ ಈಗೇನೋ ಕಾಣ್ತಾ ಇರತ್ತೆ ನಾವು, ಈಗ ನಿಮ್ದೇ ಏನೋ ಒಂದು ಶೋಕೆ ಅಂತಿದೆ, ಶೋ ಹಂಗೇನೋ ಒಂದು ಪದ ಹೇಳ್ರಿ ಅಥವಾ ಏನೋ ಒಂದು ವಿಚಾರ ಮಾತಾಡ್ರಿ, ನನ್ನ ಮನ್ಸಲ್ಲಿ ಅದ್ರ ಬಗ್ಗೆ ಒಂದಷ್ಟು ಸಾಲುಗಳು ಮೂಡುತ್ತೆ. ಅದನ್ನ ಹಾಗೆ ಗೀಚಿ ಬಿಡ್ತೆ. ನಾನು ಮಧ್ಯರಾತ್ರಿ 2 ಗಂಟೆ 3 ಗಂಟೆಗೆ ಎತ್ಕೊ ಬರದಿತ್ತು. ಹೌದಾ? ಒಂದು ಸಾಲು ನೆನಪತ್ತೀಗ, ಎಂತ ಲೆಕ್ಕವಿಲ್ಲದ ಗಣಿತ ಈ ಬದುಕು ಅಂತ ನೆನಪಾತ್ ಅನ್ಕಣಿ. ಅದಕ್ಕೆ ಏನಾದ್ರೂ ಒಂದು ನಂಗೆ ಸೇರಿಸಲೋರಿಗೆ ಅದಕ್ಕೆ ಸಮಾಧಾನ ಇಪ್ಪುದಿಲ್ಲ. ಅದನ್ನ ಸೇರಿಸಿ ನಾನು ಒಂದಷ್ಟು ಸಾಲು ಬರ್ದು ನನ್ಗೆ ಇಟ್ಕೊಂಡು ನಾನು ಒಂದ್ಸಲ ಓದ್ರ ಮೇಲೆ ನನಗೆ ಅರ್ಥ ಆಯ್ತು, ಇದು ಅದಕ್ಕೆ ಏನಕ್ಕೆ ನನಗೆ ಇದು ಇಷ್ಟು ಟ್ರಿಗರ್ ಆಗ್ತಿದ್ದಿತ್ತು ಅಂದೇಳಿ. ಸೊ ಅಂಥದ್ದನ್ನು ಸುಮಾರು ಬರಿತಾ ಇರ್ತಿದ್ದೆ.
ಈಗ 2000 ಬರ್ದಿದೆ. ಅದ್ರಂಗೆ ನನ್ಗನ್ಸುತ್ತೆ ನಾನು ಅದು ಇವಾಲ್ವ್ ಆಗ್ತಿದ್ದೆ. ಫಸ್ಟಿಂದ ನಾನು ಕಣ್ಕ ಬಂದ್ರೆ ಪದ ಜೋಡಣೆ ಇರ್ಬೋದು, ಪದ ಸಂಗ್ರಹಣೆ ಇರ್ಬೋದು, ಪದ ಸ್ಫುರಣ ಆಗುವಂಥ ರೀತಿಗಳು ಅದೆಲ್ಲ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಿತ್ತು. ಈಗ ನಾ ಏನಾದರೂ ಸಾಲು ಬರೆದ್ರೆ ಇದಕ್ಕೆ ಎಂತ ಕೂರ್ತಿತ್ತ ಇಲ್ಲಿ ಅಂತೇಳಿ ಗೊತ್ತಾಗ್ತಿತ್ತು. ಸೊ 2000ದಲ್ಲಿ ನಾನು ಹೇಳ್ತೀನಲ್ಲ, ನನಗೆ ಅನ್ಸದಂಗೆ 1000 ಸುಮ್ಮನೆ ಗಿಚ್ಚಿದೆ ಅನ್ಸುತ್ತೆ. ಹೀಗೆ ಅದಕ್ಕೆ ಅರ್ಥ ಇಲ್ಲ, ಎಂತ ಇಲ್ಲ. ಹಾ. ಅದಕ್ಕೇನೋ ಒಂದು ಏನಂತಾರೆ, ಈ ಒಂದು ಶಾಸ್ತ್ರೀಯವಾಗಿ ಪುದಿಲ್ಲ. ಹೌದು, ನಾನು ಏನೋ ಒಂದು ಬರ್ದಿದೆ ಅಂತ ಅಷ್ಟೇ, ಗೀಚಿದೆ ಅಷ್ಟೇ. ಆಕ್ಚುಲಿ ಅದು ಅನ್ಸುತ್ತೆ, ನಾವು ತುಂಬಾ ದೂರ ಹೋಗಿ ಹಿಂದ್ ಕಂಡ್ರೆ ಅದೆಲ್ಲ ಬಾಲಿಶ್ ಅಲ್ಲ, ಎಷ್ಟು ಚೈಲ್ಡಿಶ್ ಅಲ್ಲ ಅಂತ ಅನ್ಸುತ್ತೆ. ಹಾ. ಸೊ ಈಗ ನಿಮ್ದು 2000 ಕವನಗಳಾಗಿದೆ. ಹೌದು. ಈಗ ನಾನೊಂದು ಬರದ್ದೊಂದು ಹೇಳಿಬಿಟ್ಟೆ. ಪ್ಲೀಸ್ ಹೇಳಿ, ನಾವು ಕೆಂಬಕ್ಕೆಲ್ಲ ಕಾತರದಿಂದ ಕಾಯ್ತಾ ಇತ್ತು. ಭಾವತೀರಯಾನ ಭಾವತೀರಯಾನ, ಇಂದು ನಡೆಸೋ ದೋಣಿಯೂ ಇಲ್ಲ, ಅದನ್ನು ನಡೆಸೋ ಹುಟ್ಟೂ ಇಲ್ಲ. ಇಂದು ದೋಣಿಯೂ ಇಲ್ಲ, ನಡೆಸೋ ಹುಟ್ಟೂ ಇಲ್ಲ, ಆದರೂ ಸಾಗಿದೆ ಭಾವತೀರಯಾನ ಭಾವತೀರಯಾನ. ನೆನಪುಗಳ ಬೆಸುಗೆ ಬೆನ್ನ ಸುಡುತ್ತಿದ್ದರೂ ಭಾವನೆಗಳ ಚಾವಣಿಯ ಬಯಸಿದೆ ಈ ಮನ. ನೆನಪುಗಳ ಬೆಸುಗೆ ಬೆನ್ನ ಸುಡುತ್ತಿದ್ದರೂ ಭಾವನೆಗಳ ಚಾವಣಿಯ ಬಯಸಿದೆ ಈ ಮನ. ನಗುವಿನ ಅಲೆಗಳ ಎದುರಿಸುವ ದೋಣಿಯು ಅಳುವಿನ ಸುಳಿಯ ಅಂಜಿಕೆ ತೊರೆದು ಮುಂದೆ ನಡೆಸಿದೆ ಭಾವತೀರಯಾನ ಭಾವತೀರಯಾನ. ಇಂದು ದೋಣಿಯೂ ಇಲ್ಲ, ಮುಂದೆ ನಡೆಸೋ ಹುಟ್ಟೂ ಇಲ್ಲ, ಆದರೂ ಸಾಗಿದೆ ಭಾವತೀರಯಾನ ಭಾವತೀರಯಾನ. ಯಾಕಿಷ್ಟು ದುಃಖ ನಿಮ್ ಕವನದಲ್ಲಿ? ದುಃಖ ಅಂತಲ್ಲ, ಅದು ಕೆಲವೊಂದು ನೋವುಗಳಿದ್ರೆ ಮಾತ್ರ. ಈಗ ಈಗ ಖಾಲಿ ಬೋಟು ತುಂಬ ಹಂದುತ್ತಂಬ್ರು. ಹೌದು, ಹೊಂದಾಡತ್. ಸ್ವಲ್ಪ ತೂಕ ಇದ್ರೆ, ಒಂದಷ್ಟು ಭಾರ ಇದ್ರೆ ಅದು ನಿಮ್ಗೆ ಹಂದುದಿಲ್ಲ, ಸರ್ತ ಹೊತ್ತಿರುತ್ತಂದ್ರೆ ಆ ಭಾರ ಅಷ್ಟೇ ಹೊರತು, ಜವಾಬ್ದಾರಿಗಳನ್ನು ಭಾರ ಅಷ್ಟೇ ಹೊರತು ಬೇರೆ ಯಾವ ರೀತಿ ದುಃಖಗಳಲ್ಲ. ದುಃಖಗಳು ಮನಸ್ಸನ್ನ ಹತೋಟಿಯಲ್ಲಿಡ್ಲಿಕ್ಕೆ ಪ್ರಯತ್ನ ಮಾಡ್ತಿರುತ್ತೆ ಹೊರತು ನಾವು ಅದನ್ನ ತಪ್ಪಾಗಿ ತಿಳ್ಕೊಳ್ತಿರ್ತೀವಿ. ನಮ್ಮ ಮನಸ್ಸನ್ನ, ಈಗ ಯಾವುದೋ ಒಂದು ಬೇಸರ ಆಯ್ತು ಅಂದ್ರೆ ನಾನು ಹಾಗಿರ್ಬಾರ್ದು, ಹೀಗಿರ್ಬೇಕನ್ನೋ ದಾರಿಗೆ ದುಡ್ತಾ ಇದೆ ಅನ್ನೋದೇ ಹೊರತು ಅಲ್ಲೇ ಇರುವಂತ ಅಲ್ಲ. ಈಗ ಎಲ್ಲರ ಜೀವನದಲ್ಲೂ ದುಃಖ ಬರುತ್ತೆ, ಏನೋ ಒಂದು ಬೇಸರ ಇದ್ದೇ ಇರುತ್ತೆ. ಈಗ ನಾನು 23-24ನೇ ವರ್ಷದಲ್ಲಿ ನಮ್ಮ ತಂದೆಯನ್ನು ಕಳ್ಕೊಂಡೆ. ಆ ದುಃಖ ತುಂಬ ಇತ್ತು ನನಗೆ. ಅದರಿಂದ ಹೊರಗೆ ಬರೋದಕ್ಕೆ ನನಗೆ ಬೇರೆ ಬೇರೆ ಫೀಲ್ಡ್ಗಳಿಗೆ ನಾನು ಸೇರ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಡಬ್ಬಿಂಗ್ ಇರ್ಬೋದು, ಮಿಮಿಕ್ರಿ ಇರ್ಬೋದು, ಹಾಡ್ಲಿಕ್ಕೆ ಇರ್ಬೋದು. ನಾನು ಹಾಡ್ತಾ ಕೂತ್ರೆ ನನ್ನ ನಾನೇ ಮರ್ತೋಗ್ತೀನಿ. ಎಂತ ಮಾಡ್ತಿದ್ದೆ, ಎಲ್ಲಿದ್ದೆ ಏನೂ ಗೊತ್ತಾಗ್ತಿಲ್ಲ, ಸುಮ್ಮನೆ ಹಾಡ್ತಾ ಇರ್ತೇನೆ. ನಾನೀಗ ಡ್ರೈವ್ ಮಾಡ್ಕೊ ಬರ್ತಿದ್ದೆ. ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೆ ಕೆಡುವರುಂಟೋ, ಈ ಥರ ಹಾಡ್ತಾ ಬಂದರೆ ಅವರೇನೋ ಕರ್ಕೊ ಹೋಗ್ತಿದ್ರು ಎಲ್ಲೋ ನಮ್ಮನ್ನು, ನಮ್ಮ ತಲುಪುವಂಥ ದಾರಿ ಡೆಸ್ಟಿನೇಷನಿಗೆ ಕರ್ಕೊಂಡೋಗಿ ಸೇರಿಸ್ತಾರೆ ಅನ್ನೋ ನಂಬಿಕೆ ಇದ್ರೆ ಸಾಕು. ಜರ್ನಿ ಕಷ್ಟ ಇದ್ದೇ ಇರುತ್ತೆ ಅಲ್ಲದೆ. ನೀವು ಭಾವುಕ ಜೀವಿಯಾ ಮಹೇಶ್ ಅವರೇ? ತುಂಬ ಅಂದರೆ ನಾನು ಸ್ವಲ್ಪ ಎಮೋಷ್ನಲಿ ತುಂಬ ಅಟ್ಯಾಚ್ ಆಯಿತು. ಯಾವುದೇ ವಿಚಾರ ಇದ್ರೂ ನಾನು ಬೇಗ ಎಮೋಷ್ನಲಿ ಕನೆಕ್ಟ್ ಆಗ್ತೆ. ಅದಕ್ಕೆ ಅದಿದ್ರೆ ಮಾತ್ರ ನನಗೆ ಅದ್ರ ಜೊತೆ ಕನೆಕ್ಷನ್ ಇತ್ತನ್ನೋ ಫೀಲ್ ಆಯ್ತು. ಈಗ ಮೇಲ್ಮೇಲಿಗಿದ್ರೆ, ಈಗ ಒಂದು ನೀರು ಬಾಟ್ಲಿಯೊಟ್ಟಿಗೆ ನೀವು ಆ ಕನೆಕ್ಷನ್ ಇಪ್ಪೋದಿಲ್ಲ, ಒಂದು ವ್ಯಕ್ತಿಯೊಟ್ಟಿಗೆ ಆ ಕನೆಕ್ಷನ್ ಹುಟ್ಟುತ್ತೆ ನಿಮಗೆ. ಸೊ ಆ ಕನೆಕ್ಷನ್ ಬಿಲ್ಡ್ ಆದಲ್ಲಿ ನೀವು ಅವ್ರಿಗೆ ನಿಮ್ಮ 100% ಯು ಕ್ಯಾನ್ ಕೊಡ್ಬೋದು ಅನ್ನೋ ಒಂದು ನಂಬಿಕೆ ನನಗಷ್ಟೇ. ಓಕೆ. ಈಗ ನಿಮ್ಮ ಈ ಕವನಗಳು ಹುಟ್ಟು ಯಾವಾಗಿಂದ? ಈ ಕಥೆ ಕವನ ಎಲ್ಲ ನಿಮ್ಮನ್ನು ಕಾಡಿದ್ದು, ಬರಿ ಅಂತ ಹೇಳಿದ್ದು? ನನಗೆ ಮುಂಚೆ ಆ ಸ್ಫುರಣ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಷ್ಟು ಹುಡುಗಾಟಿಕೆ, ನಾವು ಒಂದು ಕಾಲೇಜ್ ಲೈಫ್ ಹಂಗೆ ನಮ್ಮದೇ ಆದ ಗಮ್ಮತ್ತಿನ ಏರಿಯಾದಂಗೆ ನಾವಿರುತ್ತೆ. ಆಗಳಿಗೆಲ್ಲ ಇಂಟ್ರೆಸ್ಟ್ ಇದ್ದಿತ್ತು, ಹಾಡು ಒಂದು ಇಂಟ್ರೆಸ್ಟ್ ಇದ್ದಿತ್ತು. ಅರೆ ಬರುವುದೆಲ್ಲ ಇಲ್ಲ ಅಂತ ಮೇಲ್ ಬಿದ್ದು ನಾನು ಯಾವುದೂ ಬರೆದು ಗೀಚಿಡ್ಲ. ಒಂದು ಅದೇ ಹೇಳನಲ್ಲ, ನಮ್ಮ ತಂದೆ ತೀರ್ಕೊಂಡ ನಂತರ ಕೂತ್ಕೊಂಡು ಒಂದು ಸಾಲಷ್ಟು ಬರೆದೆ. ಒಂದು ಗಾಡಿ ಜರ್ನಿ ಆಗ್ತಾ ಇದೆ, ಅದರಲ್ಲಿ ಈಗ ತುಂಬ ಜನ ಒಂದು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಪ್ರಯಾಣಿಕರೆಲ್ಲ ಅವ್ರವ್ರ ಸ್ಟಾಪ್ ಬಂದಾಗ ಇಳಿದು ಹೋಗ್ತಾರೆ, ಆದರೆ ಡ್ರೈವರು ಯಾವತ್ತೂ ಇಳಿದು ಹೋಗೋದಿಲ್ಲ. ಅದು ಕೊನೆ ಡೆಸ್ಟಿನೇಷನ್ ತಲುಪುವವರೆಗೂ ಹಾಗೆ ಸಾಕ್ತಾ ಇರುತ್ತೆ. ಆದರೆ ಅವ್ನು ಕ್ಲೀನರಿಗೆ ಹೇಳ್ಕೊಡ್ತಾ ಇರ್ತಾನೆ, ಇದು ಕ್ಲಚ್ಚು, ಇದು ಬ್ರೇಕು, ಇದು ಎಕ್ಸ್ಲೇಟ್ರು, ಇದು ಸ್ಟೇರಿಂಗ್ ಅಂತಾರೆ, ಇದನ್ನು ಗೇರ್ ಅಂತಾರೆ, ನೋಡ್ಕೊಳ್ತಿರೋ. ಅಕಸ್ಮಾತ್ ನಾನು ರಜೆ ಆದರೆ ನೀನೊಂಚೂರು ಆಚೀಚಿ ಮೂವ್ ಮಾಡಬೇಕು ಅಂತ. ಅದನ್ನು ಅವ್ರ ಮಕ್ಕಳಿಗೆ ತಂದೆ ಹೇಳಿಕೊಡ್ತಿರ್ತಾರೆ ಅನ್ನೋದು ನನ್ನ ನಂಬಿಕೆ. ನಮ್ಮ ತಂದೆ ಹಾಗೆ ನನ್ನನ್ನು ತೋರಿಸಿಕೊಟ್ಟು ಬಿಟ್ಟು ಹೋಗಿದ್ದಾರೆ, ಆದರೆ ಆ ಗಾಡಿ ನಾನೀಗ ನಡ್ಸ್ಕೊಂಡು ಹೋಗಬೇಕು ಅಂತ ಸುಮ್ಮನೆ ಗೀಚಿದ್ದೆ. ಅದು ಯಾವತ್ತೋ ಒಂದಿನ ನಾನು ಡೈರಿಲಿ ಬಚ್ಚಿಟ್ಟಿದ್ದೆ, ಸುಮ್ಮನೆ ರಾತ್ರಿ ಎಲ್ಲೋ. ಅದೆಂತ ಆಗ್ತಿತ್ತು ಅಂದರೆ, ನಾನು ಮಲಗ್ತಿದ್ದೆ, ನನ್ನ ಅಮ್ಮ ಅಳು ಸೌಂಡ್ ಕೇಳ್ತಿರ್ತೈತಿ ನನಗೆ. ಈಗ ಯಾರೇ ಆದರೂ ಅದು ಜೀವ, ನಮ್ಮದು ಜೀವ ಇಲ್ಲ ಅನ್ನೋದೊಂದಿರುತ್ತೆ. ಅದಕ್ಕೇಂತ ಇಪ್ಪತ್ತಿಗೆ ನಮಗೂ ಏನಂತ ನಿದ್ರೆ ಬಂದಿಪ್ಪುದಿಲ್ಲ. ಆ ಟೈಮಲ್ಲಿ ನಿಮಗೂ ಗೊತ್ತಿರುತ್ತೆ ಹೆಂಗಿರುತ್ತೆ ನಮ್ಮ ಮನಸ್ಥಿತಿ. ನಂಗೆ ತುಂಬ ಬೇಸರ ಆಗ್ತಿದ್ದಿತ್ತು, ಎಂತ ಮಾಡೋಕ್ಕಾಗ್ತಿಲ್ಲ, ನನಗೆ ಕೆಲಸ ಇರಲ್ಲ ಆ ಟೈಮಿಗೆ ಸರಿಯಾದ. ಎಜುಕೇಷನ್ ಮುಗ್ದಿದ್ದಿದ್ದು ಅಷ್ಟೇ. ಆಗಳಿಗೆ ಸುಮ್ಮನೆ ಕೂತ್ಕೊಂಡು ಎಲ್ಲೋ ಒಂದು ಕಡೆ ಬರೆದೆ ಇದನ್ನು. ನನ್ನ ಹೆಗಲ ಮೇಲೆ ಜವಾಬ್ದಾರಿಗಳಿವೆ, ಹೆಂಗಾದರೂ ಹೊತ್ತಿ ಸಾಗಿ ಮುಂದೆ ಸಾಗಬೇಕು, ಗೆದ್ದು ಗೆಲ್ಲಲೇಬೇಕು, ಇರಬೇಕು, ಇದ್ದು ಜಯಿಸಬೇಕು ಅಂತ ಏನೋ ಗೀಚಿದೆ. ಯಾರೋ ಹೇಳಿದ ಮಾತುಗಳನ್ನೇ. ಅಲ್ಲಿಂದ ಶುರುವಾಯಿತು ಬರೋಕೆ. ಎಲ್ಲಿ ಸಿಕ್ಕದಲ್ಲಿ ಪೆನ್ ಸಿಕ್ಕದೆಲ್ಲ ಗೀಚುದೆ, ಸುಮ್ಮನೆ ಏನೋ ಒಂದು ನೆನಪಾಯ್ತು ಅದನ್ನು ಗೀಚುದು. ಹಿಂಗೆ ಹುಟ್ಟಿ ಕತೆ ಸುಮಾರೆಲ್ಲ ನನಗಾದಂಥ ಅನುಭವಗಳನ್ನೇ ನಾನು ಕತೆ ಮಾಡ್ತೆ. ನನಗೆ ಈ ಇಮ್ಯಾಜಿನೇಷನ್ ಮಾಡೋದು, ಅದರಲ್ಲಿ ಏನಂತಾರೆ, ಆ ಸ್ಫೂರ್ತಿ ಇಲ್ಲ ಅಂದರೆ ಅದೇನೇ ಆದರೂ ವೇಸ್ಟ್. ಅದು
ಹಾಗಾಗಿ ನನಗೆ ಆದಂಥ ಇನ್ಸಿಡೆಂಟನ್ನೇ ನಾನು ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿ ಮುಂದೆ ತಪ್ಪಕ್ಕೆ ಪ್ರಯತ್ನ ಮಾಡ್ತೆ. ನಡೀತಾ ಇತ್ತು ಈಗ ಆ ಪ್ರಯತ್ನ. ಎಷ್ಟು ಕತೆಗಳನ್ನ ಬರೆದ್ರಿ ನೀವು? ನಾನೊಂದು 8 ಕತೆಗಳನ್ನು ಬರೆದಿದ್ದೆ. ನನಗಾದಂಥ ಅನುಭವನೇ ಕತೆ ರೂಪಕದಲ್ಲಿ ಬರೆದಿದ್ದೆ. ಸೊ ಒಂದು 8 ಕತೆ ಬರೆದಿದೆ. 9ನೇದು ಗಗ್ಗರ ಅಂತ ಒಂದು ಕತೆ ಬರೆದಿದ್ದೆ. ಅದು ಆದಂಥ ರಿಯಲ್ ಇನ್ಸಿಡೆಂಟೇ. ಗಗ್ಗರ ಅಭಯದ ಸದ್ದು ಅನ್ನೋದು ಅದರ ಶೀರ್ಷಿಕೆ. ಆ ಬ್ರಾಕೆಟ್ ಹಂಗೆ ಭಯದ ಸದ್ದು, ಅಭಯದ ಸದ್ದು ಆಯ್ತು, ಆ ಭಯದ ಸದ್ದು ಆಯ್ತು. ಸೊ ಹಿಂಗೆ ಒಂದು ಕತೆ ಶೀರ್ಷಿಕೆ ಇಟ್ಟು ಬರೆದಿದ್ದೆ. ಅದು ಕ್ಲೈಮ್ಯಾಕ್ಸಿಗೆ ಬಂದೆ. ಕ್ಲೈಮ್ಯಾಕ್ಸಿಗೆ ಬಂದ ಕೂಡಲೇ ನಂಗೆ ಅಂತ ಆಯ್ತು, ಇದನ್ನ ಹಿಂಗೆ ಎಂಡ್ ಮಾಡೋದಾ, ಹಂಗೆ ಎಂಡ್ ಮಾಡೋದಾ, ಸ್ವಲ್ಪ ಈ ಕಾಮಿಡಿ ಮಾಡೋದಾ, ಸೀರಿಯಸ್ ಆಗಿ ಎಂಡ್ ಮಾಡೋದಾ, ಓಪನ್ ಎಂಡ್ ಬಿಡೋದು, ಆ ಡೈಲಮದಲ್ಲಿ ಬಿದ್ದು ಅದನ್ನ ಅಲ್ಲೇ ನಿಲ್ಸಿದೆ. ಸುಮಾರು 2 ವರ್ಷ ಆಯ್ತು ನನಗೆ ಅದನ್ನ ಎಂಡ್ ಮಾಡೋಕೆ ಆಗ್ತಾ ಇಲ್ಲ. 2 ವರ್ಷದಿಂದ ಕೂತಲ್ಲೆಲ್ಲ ಅದೇ ಮಿಸ್ ಆಯ್ತು. ಓ, 2 ವರ್ಷದಿಂದ ಒಂದು ಕೊನೆಯ ಅಂತ್ಯ ಕೊಡ್ಲಿಕ್ಕಾಗದೆ ಒಂದು ಕತೆ ಇಟ್ಕೊಂಡು ಕಾಯ್ತಿದ್ರಿ. ಈಗ ನೀವು ಹೇಗಳಿಗೆ ಸಿಗುತ್ತೆ ಅದಕ್ಕೊಂದು ಸುಖಾಂತ್ಯ, ದುಃಖಾಂತ್ಯ, ಹಾಸ್ಯಾಂತ್ಯ? ನನಗೇನು ಅನ್ಸುತ್ತೆ ಅಂದ್ರೆ, ನಾನು ಅದಕ್ಕೆ ಎಂತ ಎಂಡ್ ಕೊಟ್ಟರು ಅದಕ್ಕೆ ಸಮಂಜಸ ಅಲ್ಲ ಅನ್ಸುತ್ತೆ ನನಗೆ. ಅದು ದೊಡ್ಡ ಸಮಸ್ಯೆ. ಬರ್ದು ಗೀಚ್ ಹರಿದು ಬಿಸಾಡಿದೆ ಎಷ್ಟೋ. ನಾನು ಕ್ಲೈಮ್ಯಾಕ್ಸ್ ಬರ್ದು ಹರಿದು ಬಿಸಾಡಿದೆ ನಾನು, ಸಮಾಧಾನ ಇಲ್ಲ ಅಂತ. ಸೊ ಹಾಗೆ ಸುಮಾರು ಆಯ್ತು. ಬಟ್ ಒಂದು ಮನಸ್ಸೊಂದು ಆ ಚೌಕಟ್ಟನ್ನು ಕೂತು ಬರ್ದ್ರೆ ಮಾತ್ರ ಅಲ್ಲಿಗೆ ನಿಲ್ಲುತ್ತಾನು ನಂಬಿಕೆ. ನೀವೀಗ ಆ ಕತೆ ಕವನ ಬರ್ದದನ್ನ ಫ್ರೆಂಡ್ಸಿಗೆ ಅಥವಾ ಮನೆ ತಮ್ಮಂಗ ಅಣ್ಣಂಗೆಲ್ಲ ಇರ್ತೆ. ನನ್ನ ತಂಗಿ ಮೊದಲನೇ ರಿವ್ಯೂವರ್ ನಂದು, ಮಲ್ಲಿಕಾ ಅಂದೇಳಿ. ಅವಳಿಗೆ ಫಸ್ಟ್ ಕಳಿಸ್ತೆ ಹೆಂಗಿತ್ತು ಹೇಳ ಅಂತ. ಸೊ ಅವಳು ಹೇಳ್ತಾಳೆ, ಸ್ವಲ್ಪ ಇಲ್ಲೊಂಚೂರು ಚೇಂಜ್ ಮಾಡ್ಲಕ್ಕೆ, ಇಲ್ಲೊಂಚೂರು. ಮತ್ತೆ ನಾನು ಸುಮಾರು ಜನ ಫ್ರೆಂಡ್ಸ್ ಇದ್ರು, ಅವರೆಲ್ಲರಿಗೂ ನಾನು ನಿಧಾನ ಒಂದೊಂದು ಚೂರೇ ಹೇಳ್ತೇನೆ. ನಾನು ಪೂರ್ತಿ ಬಿಟ್ಕೊಡೋದಿಲ್ಲ. ಅದ್ರದ್ದೊಂದು ಜಿಸ್ಟ್ ಕೊಡ್ತೆ ಅಷ್ಟೇ. ಹಿಂಗಿತ್ತೆ ಟೇಸ್ಟ್ ಕಾಣು, ಒಂದು ಸ್ಪೂನ್ ಕೊಡ್ತಾರಲ್ಲ, ಈಗ ಅಡಿಗೆ ಮಾಡಿ ಒಂದು ಸ್ಪೂನ್ ಕೈಗೆ ಹಾಕ್ತಾರಲ್ಲ, ಹಂಗೆ ಒಂಚೂರು ಹಾಕಿ ಬರ್ತೆ. ಲಾಕಿತ್ ಮಗ ಅಂತಾರೆ. ಸೊ ಹಂಗೆ ನಡೀತಿತ್ತು ಈಗ. ಓಕೆ, ಗುಡ್. ಈಗ ನಿಮ್ಮ ಕವನ ಪ್ರಕಟಣೆಗೋಸ್ಕರ ಕಾಯ್ತಿದೆ ಅಂದ್ರೆ? ಹೌದು, ನಾನೊಂದು ಕವನ ಸಂಕಲನ ಮಾಡುವ ಅಂದೇಳಿ ಮನ್ಸು ಮಾಡಿದೆ. ಈಗ ಅದರದೊಂದು 12 ಕವನಗಳನ್ನ ಗೀಚಿ ಒಂದು ಇಟ್ಟಿದೆ. ಸೊ ಅಂದ್ರೆ ಅದು ಯಾವ್ದಾದ್ರು ಒಂದು ಮೆಸೇಜ್ ಓರಿಯೆಂಟೆಡ್, ಸುಮ್ಮನೆ ಬ್ಲೈಂಡ್ ಅಂತ ಇಲ್ಲ, ಒಂದು ಮೆಸೇಜ್ ಓರಿಯೆಂಟೆಡ್ ಬರ್ದಿಟ್ಟಿದೆ. ಈ ಭಾವತೀರಯಾನ ಒಂದು ಅದ್ರಂಗೆ. ಸೊ ಇಂಥದ್ದೊಂದು 50 ಮಾಡಿ 50ನ್ನ ಒಂದು ಕವನ ಸಂಕಲನ ಮಾಡಬೇಕು, ಪ್ರಕಟಣೆ ಮಾಡಬೇಕು. ಯಾಕಂದ್ರೆ ಎಲ್ಲ ಕಡೆನೂ ಕೈ ಇಟ್ಟಿದೆ. ನಾನು ಆ ಪುಸ್ತಕ ಒಂದು ನನ್ನ ಹೆಸರಂಗೆ ಒಂದು ಬಿಡುಗಡೆ ಮಾಡ್ಕೊಳೋದೊಂದು ನಂಗೆ ಭಾಳ ಹಂಬಲ ಆಯ್ತು. ಸೊ ಹಾಗಾಗಿ ಅದನ್ನು ಒಂದು ನೆಕ್ಸ್ಟಿಗೆ ರೆಡಿ ಮಾಡಿದೆ. ಕವನ ಸಂಕಲನ ಆದ್ರ ಮೇಲೆ ಕತೆ ಒಂದು ಕಥಾಗುಚ್ಛ ಒಂದು ಬರೀಕಂತ ಇದ್ದೆ. ಅದ್ರ ಪ್ರಯತ್ನದಲ್ಲೂ ಇದ್ದೀನಿ. ಅದಕ್ಕೊಂದು 8 ಕತೆ ಈಗ ಹೇಳ್ದ ಹಂಗೆ ನಾನು ಅದನ್ನೆಲ್ಲೂ ಪ್ರಕಟಣೆ ಮಾಡ್ಲಾ, ನನ್ನ ಹತ್ರನೇ ಇತ್ತದು. ನಾನು ಅದನ್ನ ಬರೀ ಕ್ಲೋಸ್ ಸರ್ಕಲ್ ಇರೋರಿಗೆ ಮಾತ್ರ ಹೇಳಿದೆ. ಸೊ ಅದ್ರಂಗೆ ಒಂದು ಶಾರ್ಟ್ ಫಿಲಿಮ್ ಆಯ್ತು ಅಷ್ಟೇ, ಜನಹಿತಕ್ಕಾಗಿ ಜಾರಿ. ಅದ್ರಂಗೆ ಒಂದು. ಸೊ ಅದು ನಾನು ಶೀರ್ಷಿಕೆ ಇಟ್ಟಿದ್ದು ಗೆಳೆಯನ ಒಂದು ಕರೆ ಅಂತ. ಅದನ್ನ ಶೀರ್ಷಿಕೆನ ಬದಲಾಯಿಸಿ ಜನಹಿತ, ಅದು ಮೆಸೇಜ್ ಇದ್ದಿತ್ತು ಅದ್ರಂಗ. ಈಗ ನಿಮ್ಮ ಹತ್ರ ಫ್ರೆಂಡ್ ಅಂದೇಳಿ ತುಂಬಾ ಮಾತಾಡಿ ಲಾಸ್ಟಿಗೆ ನನಗೆ ಹಿಂಗೆ ಕಷ್ಟ ಇತ್ತು, ಹಂಗೆ ಕಷ್ಟ ಇತ್ತು ಅಂದೇಳಿ ಒಂದು 20-30 ಸಾವಿರ ತಕೊಂಡ ಸ್ವಿಚ್ ಆಫ್ ಮಾಡ್ಕೊಂಡ, ನೀವು ಬಂಗದಂಗೆ 20 ಅವ್ರು ನಿಮ್ಗೆ ಆಯ್ದು ಅಂತ. ಅಂದ್ರೆ ಯಾರು ಸಂಬಂಧಕ್ಕೆ ಬೆಲೆ ಕೊಡ್ತಾರೋ, ಅದಕ್ಕೊಂದು ಹಣದ ಇದನ್ ಕಟ್ತಾರೋ, ಆ ಸಂಬಂಧಕ್ಕೆ ಬೆಲೆ ಇಲ್ಲ ಅನ್ನೋದು ಭಾವನೆ. ನಿಮ್ಮ ಹಿತದಲ್ಲಿ, ನಿಮ್ಮ ಹಿತಕ್ಕಾಗಿ ನಾನೊಂದೇನೋ ಹೇಳ್ತಾ ಇದ್ದೀನಿ, ಜನಹಿತಕ್ಕಾಗಿ ಇದನ್ನ ಜಾರಿ ಮಾಡಿದ್ದಾರೆ. ಬೇರೆ ಎಲ್ಲ ಹೇಳ್ತಾರೆ, ನಿಮ್ ಕಾಯಿಲೆ ಬರ್ತತ್ತೆ, ಅದು ಬರ್ತತ್ತೆ, ಇದು ಬರ್ತತ್ತೆ ಅಂತ ಹೇಳಿ ಜನಹಿತಕ್ಕಾಗಿ ಜಾರಿ ಘೋಷಣೆ ಬರುತ್ತೆ. ಆದ್ರೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಅಂತ ಯಾರು ಹೇಳುದಿಲ್ಲ. ಸೊ ಹಾಗಾಗಿ ಅಂಥದ್ದೊಂದು ಮೆಸೇಜ್ ಓರಿಯೆಂಟೆಡ್ ಶಾರ್ಟ್ ಫಿಲಿಮ್ ಜನಹಿತಕ್ಕಾಗಿ ಜಾರಿ. ಓಕೆ, ನೀವು ಬರ್ದಿರೋದು ಎಂತ ಚಿತ್ರ ಮಾಡಿರೋದೆಲ್ಲ ಒಂದು ಒಳ್ಳೊಳ್ಳೆ ಮೆಸೇಜ್ ಇರುವಂತದ್ದು. ಹಂಗಿಂದೆ ಅಂದ್ರೆ ಬ್ಲೈಂಡ್ ಅಂದ್ರೆ ಈಗ ಸುಮ್ಮನೆ ಏನಂತಾರಲ್ಲ, ಒಂದು ಗಮ್ಮತ್ತಿಂಗ್ ಮಾಡ್ಲಕ್, ಆದ್ರೆ ಅದರಿಂದ ಏನು ಜನಕ್ಕೆ ಏನು ಹೋತಿತ್ತು ಅನ್ನೋದು ಮ್ಯಾಟ್ರ್ ಆಯ್ತು. ಈಗ ಫಾರ್ ಎಕ್ಸಾಂಪಲ್ ನನ್ನ ಒಂದು ಪರ್ಸ್ಪೆಕ್ಟಿವ್ ಹೆಂಗಂದ್ರೆ, ನಾನು ಡೈರೆಕ್ಷನ್ ಮಾಡೋತಿಗೆ ಸಿಗರೆಟ್ ಕೈಯಂಗೆ ತೋರುಕಾಗ. ಈಗ ನಾನೀಗ ನನ್ನ ಫ್ರೆಂಡ್ಗಳು ನಾನು ಹಿಡ್ದಿದ್ದೆ ಅಂತಂದ್ರೆ ಅವನೇ ಆರಾಮಾಗಿದ್ದಾನೆ ನೋಡಿ, ನಾನು ಮಾಡ್ಬೋದಲ್ಲ. ಕರೆಕ್ಟ್. ಈಗ ಇವತ್ತಿಗೆ ನಾವೇನು ಅಲ್ಲದೆ ಇರ್ಬೋದು, ಮುಂದೊಂದು ದಿನ ನಾವು ಒಳ್ಳೆ ಸ್ಥಾನಕ್ಕೆ ಹೋದಾಗ ನಾವು ಅದಕ್ಕೆ ಮಾದರಿ ಆಗ್ಬೇಕೆ ಹೊರತು ನಮ್ಮಿಂದ ಅದು ವಿನಾಶಕ್ಕೆ ಕಾರಣ ಆಗ್ಬಾರ್ದು. ನಿಜ. ನಾನೇನೋ ಒಂದು ಕೆಟ್ಟ ದುಶ್ಚಟವನ್ನು ಅದ್ರಲ್ಲಿ ತೋರಿಸ್ದೆ ಅಂದ್ರೆ ಅದು 4 ಜನಕ್ಕೆ ಅದು ಪ್ರೇರೇಪಣೆ ಆಯ್ತು. ಬಿಡ್ಲಿಕ್ಕೆ ನಾವು ಪ್ರೇರೇಪಣೆ ಆಗ್ಬೇಕೆ ಹೊರತು ಮಾಡ್ಲಿಕ್ಕೆ ಅಲ್ಲ. ಸೊ ಹಾಗಾಗಿ ನಾನು ಅಂತದನ್ನೆಲ್ಲ ಸ್ವಲ್ಪ ಹುಷಾರಾಗಿ ಮಾಡ್ತೆ. ಸೊ ನಿಮ್ಗೆ ಆದರ್ಶಗಳು ಜಾಸ್ತಿ. ಹೌದು, ನೈತಿಕತೆ, ಆದರ್ಶ, ಈ ಮೌಲ್ಯಗಳು ಎಲ್ಲ ಜಾಸ್ತಿ. ಇದರಿಂದ ನಿಮ್ಗೆ ಬಾರಿ ಕಷ್ಟ ಆದ್ದು ಇದೆಯಾ? ತುಂಬಾ. ನಾವು ಅದೇನೋ ಅಂತಾರಲ್ಲ, ತುಂಬಾ ಸರ್ತಾಯಪ್ಪು ಮರ ಬೇಗ ಕಡೆ ಹಾಕ್ತಾರಲ್ಲ, ಹಂಗ. ಸೊ ನಮ್ಮನ್ನ ನಾವು ನಿಷ್ಠೂರವಾದಿಗಳು, ಇದ್ದಂಗೆ ಇರ್ಬೇಕು ನಮ್ಗೆ, ಇಲ್ದಿದ್ರೆ ಅದು ಸಮ ಆಗ್ತಿಲ್ಲ. ಸೊ ಅಂಥದ್ರಲ್ಲಿ ಸುಮಾರು ನಮ್ಮನ್ನ ಅವ್ರು ಹಿಂಗೆ ಯಾರು ಮರ ಚಾರ ಇವನತ್ತ ಎಂತ ಮಾತಾಡೋದು ಅಂತೇಳಿ ಹೋದವರು ಇತ್ತು. ಆದ್ರೆ ನಮ್ಮ ಮಾತನ್ನು ಕೇಳಿ ಖುಷಿ ಪಟ್ಟವರು ಇದ್ರು. ನಾವು ಎರಡು ಬದಿ ಇತ್ತು, ಆದರೆ ನಾವು ಕೇಳಿ ಖುಷಿ ಪಟ್ಟವ್ರು ಮಾತ್ರ ಖುಷಿ ಪಟ್ಕೊಂಡು ಬದಿ ಹೆಂಗಿರುತ್ತೆ ಅದನ್ನು ತಲೆ ಕೆಡ್ಸ್ಕೊಂತೀವಿ. ಓಕೆ, ಈಗ ನೀವು ಕಥೆ ಕವನ ಆಯಿತು, ಅದ್ರೊಟ್ಟಿಗೆ ಮಿಮಿಕ್ರಿ ಮಾಡ್ತೀರಿ ಅಂತ ಗೊತ್ತಾಯ್ತು. ಎಸ್. ಈ ಮಿಮಿಕ್ರಿ ಯಾವುದೆಲ್ಲ ಮಾಡ್ತೀರಿ ಮರ? ನಮ್ಗೆ ಮಿಮಿಕ್ರಿ ಅನ್ಕೊಂಡ್ರೆ ಭಾರಿ ಖುಷಿ. ಮಿಮಿಕ್ರಿ ಮಾಡ್ತೆ ಅಂದರೆ ನಮ್ಮ ಒಂದು ಕ್ಲೋಸ್ ಸರ್ಕಲ್ ಹಂಗೆ ಮಾತ್ರ.
ಹೊರಗಡೆ ಸ್ಟೇಜ್ ಮೇಲೆಲ್ಲ ಮಾಡಿ ಒಂದು ಸಲ ಮಾಡಿದ್ದಿದೆ ಅಷ್ಟೇ ನಾನು. ಯಾಕಂದರೆ ಅದು ಯಾರೋ ತುಂಬ ಒತ್ತಾಯ ಮಾಡಿ ಮಾಡಿಸಿದ್ರು. ಯಾಕಂದರೆ ನಾನು ಮಾಡುವಂಥದ್ದು ಅವರಿಗೆ ಮನಸ್ಸಿಗೆ ನೋವಾಗಬಾರ್ದು, ಅಪಹಾಸ್ಯಕ್ಕೆ ಗುರಿ ಆಗಬಾರ್ದು. ಹಾಗಾಗಿ ನನ್ನೊಂದು ಡೈಲಾಗ್ ಇತ್ತು. ನನ್ನ ಒಬ್ಬರು ಗೆಳೆಯರು ಇದನ್ನು ತುಂಬ ಸರ್ತಿ ಹೇಳ್ತಿದ್ರು. ಅವ್ರ ಹೆಸರು ಜಗದೀಶ್ ಅಂತ, ಆದರೆ ಜಗ್ಗು ಅಂತ ಕರಿತಾನೆ ಅವ್ರನ್ನ. ನಾವೆಲ್ಲ ಈ ಕ್ಲಬ್ ಹೌಸ್ ಅನ್ನೋ ಒಂದು ಆ್ಯಪಿಂದ ನಾವೆಲ್ಲ ಗುರ್ತ. ಸೊ ಅದರಂಗೆ ತುಂಬ ಜನ ಈಗ ನಾವೊಂದು 15-20 ಜನ ವೆರಿ ಕ್ಲೋಸ್ ಸರ್ಕಲ್ ಇತ್ತು. ಅದರಂಗೆ ಪ್ರಿಯಾಂಕ ಇರ್ಬೋದು, ಶಬರಿ ಅವ್ರು ಇರ್ಬೋದು, ಲಿಖಿತಾ, ಮೂರ್ತಿ ಅಂತ ಸುಮಾರು ಜನ ನಾವು ಗುರ್ತ. ಕೆಲವರು ಕುಂದಾಪುರದ ಬದಿಯವರು, ಕೆಲವರು ಆಚೆ ಬೆಂಗಳೂರು, ಈ ಹಾಸನ ಬದಿಯವರು. ಸೊ ಅವ್ರದ್ದು ಒಂದು ಕವನ ಎಂತ ಅಂದರೆ, ದಿನವಿಡೀ ನೀರಲ್ಲೇ ಇದ್ದು ಒಂದು ಕಲ್ಲೂ ಮೆತ್ತಗಾಗಲಿಲ್ಲ, ನಾನಿನ್ನ ಒಂದೇ ಕ್ಷಣ ನೆನೆದು ಅದೆಷ್ಟು ಮೆತ್ತಗಾದೆನಲ್ಲ ಅನ್ನೋದು ಕವನ. ಅದನ್ನೊಂದು ಅವರು 10,000 ಸತಿ ಹೇಳಿರ್ಬೋದೇನೋ ಕೂತಲ್ಲಿ. ನಾನು ಅದೇನೆಂತ ಮಾಡ್ತೀನಿ, ಸುಮ್ಮನೆ ಕೂತಲ್ಲಿ ಈ ಮುಖ್ಯಮಂತ್ರಿ ಚಂದ್ರ ಅವ್ರು ಹೇಳ್ರೆ ಹೆಂಗಿರ್ಬೋದ ಅನ್ನೋದು ಒಂದು ಪರಿಕಲ್ಪನೆ. ನೀರಲ್ಲಿದ್ದು ಒಂದು ಕಲ್ಲೂ ಎತ್ತಗೆ ಆಗಲಿಲ್ಲ, ನಾನಿನ್ನ ಒಂದೇ ಕ್ಷಣ ನೆನೆದು ಎಪ್ಪಡಿ ಮಗನೇ ಅದು ಎಷ್ಟು ಮೆತ್ತಗಾಗ್ಬಿಟ್ನಲ್ವ, ಚಂದ್ರಮೌಳಿ ಮಗ ಚಂದ್ರಮೌಳಿ ಈ ರೀತಿ ಅದಂತ. ಆಮೇಲೆ ಈ ಸುಂದರ್ ಕೃಷ್ಣ ಅರಸ್ ಅವರು ಮಾಡಿದರೆ, ದಿನವಿಡೀ ನೀರಲ್ಲೇ ಇದ್ದು ಒಂದು ಕಲ್ಲು ಮೆತ್ತಗಾಗಲಿಲ್ಲ, ನಾನಿನ್ನ ಒಂದೇ ಕ್ಷಣ ನೆನೆದು ಅದೆಷ್ಟು ಮೆತ್ತಗಾದೇನಲ್ಲ, ಈ ರೀತಿ. ನಂತರ ಈ ನಮ್ಮ ಬಾಲಣ್ಣವರು, ಅಮ್ಮ ದಿನ ಬಿಟ್ಟು ನೀರಲ್ಲೇ ಇದ್ದು ಒಂದು ಕಲ್ಲು ಬೆತ್ತಗಾಗಲಿಲ್ಲ, ತಾಯಿ ಬೆತ್ತಗಾಗಲಿಲ್ಲ ಅಮ್ಮ, ನಾನಿನ್ನ ಒಂದೇ ಕ್ಷಣ ನೆನೆದು ಅಮ್ಮ ಅವ್ರು ಎಷ್ಟು ಮೆತ್ತಗಾಗ್ಬಿಟ್ಟೆ ತಾಯಿ, ಎಷ್ಟು ಮೆತ್ತಗಾಗ್ಬಿಟ್ಟೆ ಅಮ್ಮ. ಈ ರೀತಿಯ ಕೆಲವೊಂದು ಆರ್ಟಿಸ್ಟ್ಗಳನ್ನ. ಬ್ಯೂಟಿಫುಲ್ ಖುಷಿ ಆಯ್ತು ಮಾರ್ರೆ. ಅವರೆಲ್ಲ ಮರ್ತು ಹೋಗಿದ್ರು. ಬಾಲಣ್ಣ, ಸುಂದರ ಕೃಷ್ಣ ಅರಸರು, ಮತ್ತೆ ನಮ್ಮ ಮುಖ್ಯಮಂತ್ರಿ ಚಂದ್ರು ಎಲ್ಲನೂ ರೇಡಿಯೋ ಕುಂದಾಪುರ ಸ್ಟುಡಿಯೋಗೆ ಒಂದ್ಗಳಿಗೆ ನೀವು ಕರ್ಕ ಬಂದ್ರೆ ಎಂಥದೇ ಹೇಳಿ. ಈ ಕುಂದಾಪುರ ಮಾತುಕತೆಯಲ್ಲಿ ನಾವು ಮಾತಾಡ್ತಾ ಇರ್ಬೋದು ಮಹೇಶ್ ಯು ಅವರೊಟ್ಟಿಗೆ. ಈಗ ಮಹೇಶ್ರೇ, ನೀವು ಕಂಠದಾನ ಕಲಾವಿದರು ಕೂಡ. ಸುಮಾರವಾಗಿ ದಾನ ಇತ್ತು, ಅದರಲ್ಲೂ ಇನ್ನೊಂದು ವಿಶಿಷ್ಟ ದಾನ ಕಂಠದಾನ. ಸೊ ಇದ್ರ ಬಗ್ಗೆ ನಿಮ್ಮ ಅನುಭವನ ಹೇಳ್ಕಣಿಕಂಬ. ಕಂಠದಾನ ಕಲಾವಿದ ಅಂದ್ರೆ ನಾನೊಂದು ಈಗ ಒಂದು ವರ್ಷದ ಹಿಂದಿಂದ ಶುರು ಮಾಡಿದಂಥದ್ದು. ಈಗಾಗಲೇ ಒಂದು 22 ಸಿನಿಮಾಗಳಿಗೆ ಧ್ವನಿಯಾಗಿದ್ದೀನಿ, ಒಂದು 4 ಸೀರಿಯಲ್ಗಳಿಗೆ ಧ್ವನಿಯಾಗಿದ್ದೀನಿ, ಮತ್ತು ಸಣ್ಣ ಸಣ್ಣ ಶಾರ್ಟ್ಸ್ ಬರುತ್ತೆ, ಈ ಕುಕ್ಕು FM ಆ ಸೀರೀಸ್ ಬರುತ್ತೆ, ಅದರಲ್ಲಿ ಕಂಟೆಂಟ್ ಒಂದು 6 ಸೀರೀಸ್ಗಳಿಗೆ ನಾನು ಧ್ವನಿಯಾಗಿದ್ದೀನಿ. ಅದು ಶುರುವಾದದ್ದು ಹೀಗೆ. ರತೀಶ್ ಅಂತ ಒಬ್ಬರು, ಅವ್ರದ್ದು ಹರಿವು ಕ್ರಿಯೇಷನ್ಸ್ ಅನ್ನೋ ಒಂದು ತಂಡ ಇದೆ. ಅವರು ಈ ಕಡೆ ಚಿಕ್ಕಮಂಗ್ಳೂರು ಕಡೆಯವರು. ಈ ಬೆಂಗಳೂರಿನಲ್ಲಿ ಅಪರಿಚಿತ ಓದುಗರ ಕ್ಲಬ್ ಅಂತ ಒಂದು ತಂಡ ಇದೆ. ಸೊ ಅದನ್ನ ನಡೆಸ್ತಿರುವವರು ಅನಂತ್ ಕುಣಿಗಲ್, ತುಂಬಾ ಹೆಸರಾಂತ ಯುವ ಲೇಖಕರು, ತುಂಬಾ ಅದ್ಭುತವಾದ ಬರಹಗಾರರು. ಅವ್ರದ್ದೊಂದು ಅವ ಪುಸ್ತಕಾಲಯ ಅಂತ ತಂಡ ಇದೆ, ಅದರಿಂದ ಇದನ್ನ ಆರ್ಗನೈಸ್ ಮಾಡ್ತಾರೆ. ನಾನು ಅಲ್ಲಿಗೆ ಹೋಗಿದ್ದೆ. ಅವರ ಒಂದು ಬುಕ್ ರಿಲೀಸಿಗೆ ಬಂದಿದ್ದೆ ರತೀಶ್ ಅನ್ನೋರು. ನಾನು ಹೇಳಿದೆ, ಅವ್ರು ಹೇಳಿದ್ರೆ ಡಬ್ಬಿಂಗ್ ಇದೆ ನಮ್ಮದು ಪ್ರೊಫೆಷನ್, ನನಗೆ ಈ ವಾಯ್ಸ್ ಓವರ್ ನಾನು ಕೊಡ್ತಿದ್ದೆ ನಮ್ಮದೊಂದು ತಂಡದಲ್ಲಿ. ನಾನು ಎಂತ ಮಾಡಿದೆ, ಅವ್ರನ್ನ ಹೋಗಿ ಅಪ್ರೋಚ್ ಮಾಡಿದೆ, ಸರ್ ನಾನು ಹೀಗೆ ವಾಯ್ಸ್ ಓವರ್ ಆರ್ಟಿಸ್ಟ್, ಯಾವುದಾದ್ರು ಒಂದು ನಿಮ್ಮಲ್ಲಿ ಏನೋ ರಿಕ್ವೈರ್ಮೆಂಟ್ ಇದ್ರೆ ನಂಗೆ ಒಂಚೂರು ಹೇಳಿ, ನಾನು ಬತ್ತೆ ಅಂತ. ಅವ್ರಂದ್ರೆ, ನೀವು ನಮ್ಮ ಸ್ಟುಡಿಯೋಗೆ ಇನ್ನೂ ಬರಲಿಲ್ಲ ಅಂದರು. ಇಲ್ಲ ನಾನು ಬರಲ್ಲ ಅಂದೆ. ಸರಿ, ಹಾಗಿದ್ರೆ ನನ್ನ ನಂಬರ್ ತಗೊಳ್ಳಿ ಬನ್ನಿ ಅಂತ ಹೋದೆ. ಒಂದು ಸೈಡ್ ಫಸ್ಟಿಗೆಲ್ಲ ಹೋದಲ್ಲಿ ಪಾಸಿಂಗ್ ಕ್ಯಾರೆಕ್ಟರ್ ಕೊಡ್ತಾರೆ. ಅಂದರೆ ಈಗ ರೌಡಿ, ಇನ್ನೊಂದು ಯಾರೋ ಹಣ್ಣು ಮಾರೋರು, ತರಕಾರಿ ಮಾರೋರು, ಹೂ ಮಾರೋ, ಇನ್ನೊಂದು ಎಂತಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್, ಭಟ್ರ ಕ್ಯಾರೆಕ್ಟರ್, ಇನ್ನೊಂದು ಹಾಗೆ ನಾನು ಒಂದಷ್ಟು ಕ್ಯಾರೆಕ್ಟರ್ ಕೊಟ್ಟರು. ಅದರಂಗೆ ಪೂಜಾರಿ ಕ್ಯಾರೆಕ್ಟರ್ ಕೊಟ್ಟಿದ್ದೀರ. ಇಲ್ಲಮ್ಮ, ಭಾಳ ಸಂತೋಷ, ನಿಮ್ಗೆ ಎಂಥ ಹುಡುಗಿ ಬೇಕು ಅಂಥ ಹುಡುಗಿನೇ ತಂದು ತೋರಿಸ್ತೀನಮ್ಮ, ಅಮ್ಮೋರೇ ಒಪ್ಕೊಂಡ ಮೇಲೆ ಇನ್ನೇನು ತೊಂದರೆ ಇದೆ ಹೇಳಿ, ಈ ರೀತಿಯಾದಂಥ ಧ್ವನಿಗಳು. ಸೊ ನಮ್ಗೆ ಸ್ವಲ್ಪ ಈ ಮಿಮಿಕ್ರಿ ಬ್ಯಾಕ್ಗ್ರೌಂಡ್ ಇರೋಕ್ಕೆ ಹೋಗಿ ನಾನು ಎಲ್ಲ ಧ್ವನಿಗಳನ್ನು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೆ. ಸೊ ಹಂಗಾಗಿ ಒಂದು ದಿನ ಫೋನ್ ಬಂತು, ಹಿಂಗೆ ಒಂದು ಲೀಡ್ ಕ್ಯಾರೆಕ್ಟರ್ಗೆ ನಿಮ್ಮ ಧ್ವನಿ ಆಯ್ಕೆ ಆಗಿದೆ ಅಂತ. ತುಂಬ ಖುಷಿ ಆಯಿತು. ಇದೆಲ್ಲದಕ್ಕಿಂತ ಹಿಂದೆ ಹೊರೆ ಪ್ರತಿಧ್ವನಿ ಅಂತ ತಂಡ ಹೇಳನಲ್ಲ, ಅದರಲ್ಲಿ ನಾವು ಮಾಡೋದೇ ಆಡಿಯೋ ಬಿಸ್ನೆಸ್, ವಾಯ್ಸ್ ರಿಲೇಟೆಡ್. ಅದರಂಗೆ ಫಸ್ಟಿಗೆ ನನ್ನ ಧ್ವನಿ ಬಂದದ್ದು, ಫಸ್ಟ್ ನಾನು ಆಡಿಯೋ ಒಂದು ಏನೋ ಒಂದು ಪರ್ಫಾರ್ಮ್ ಮಾಡಿದೆ ಅಥವಾ ಒಂದು ಯಾವುದಕ್ಕೂ ಒಂದು ಇದು ಕೊಟ್ಟಿದೆ ಅಂದರೆ ದ ಈವಿಲ್ ಇನ್ ಯು ಅಂತ ಒಂದು ಪ್ರಾಜೆಕ್ಟ್ ಬರ್ತಾಯಿತ್ತು. ಅದಕ್ಕೆ ಒಂದು ವಾಯ್ಸಿಗೆ ಬೇಕು ಸಂತೋಷ್ ಅನ್ನೋನು. ಇದಕ್ಕೆ ನಾವು ಹೆಸರು ನೆನಪು ಮಾಡ್ಕೊಳ್ಳೇಬೇಕು, ಇಲ್ದಿದ್ರೆ ನಾನು ಘನಘೋರ ಅಪರಾಧ ಮಾಡ್ದಂಗೆ ಆಯ್ತು. ಯಾಕಂದರೆ ಮಗ, ನಿನ್ನಲ್ಲಿ ಪೊಟೆನ್ಷಿಯಲ್ ಇದೆ, ನಿನ್ನ ಧ್ವನಿ ಬಹಳ ಚೆನ್ನಾಗಿದೆ, ನೀನು ವಾಯ್ಸ್ ಆರ್ಟಿಸ್ಟ್ಗಾಗಿ ನೀನು
ಅಪ್ಲೈ ಮಾಡಿ ಎಲ್ಲಾದರೂ ಪ್ರಯತ್ನ ಮಾಡು, ಸಿಕ್ಕಿದ್ರೆ ಹೋಗು ಅಂತ ಅಂದರು. ನಾನು ಅಂದೆ ನಂದೆ ಅಂತ ಧ್ವನಿ ಮರ, ನಾವು ಇದನ್ನೆಲ್ಲ ಅಷ್ಟೆಲ್ಲ ನಮಗೆ ಅಂತ ಗೊತ್ತಿಲ್ಲ ಅಂತ ನಾನು ಸುಮ್ಮನೆ. ಅವನಂದ ಇಲ್ಲ ನಮ್ದ್ರಲ್ಲಿ ಒಂದು ಪ್ರಾಜೆಕ್ಟ್ ಇದೆ, ಇದ್ರಂಗೆ ನಿನ್ನ ವಾಯ್ಸ್ ಸೂಟ್ ಆತಂತ ನನಗೆ ಅನ್ನಿಸ್ತಿತ್ತು. ನಾನು ಚೇತನ್, ವಿಕಾಸ್ ಮತ್ತು ಸಂತೋಷ್, ಅರುಣ್ ಅಂತ ಇವ್ರು ನಾವು 4-5 ಜನ ಟೀಮ್. ಅವರು ನೋಡಿ ಆಡಿಷನ್ ಕೊಡ್ಲಿಕ್ಕೆ ಕರೆದ್ರು. ಇದಿದೆ ಅಲ್ಲಿ ಸರ್ ನೀವು ಅವಾಗೆಲ್ಲ ಗುರ್ತಾ ಇರಲಿಲ್ಲ ಸರ್ರೇ ನಾವು ಆಗ, ಈಗೆಲ್ಲ ಬರೋ ಆ ಲೆವೆಲಿಗೆ ಇದ್ದಿತ್ತು ನಾವು. ಬಟ್ ಆ ಟೈಮಂಗೆ ಸರ್ ಈ ಡೈಲಾಗ್ ಹೇಳಿ ಅಂತ ಕೊಟ್ಟರು. ಅದೆಂತ ಇತ್ತಂದರೆ ಡೈಲಾಗು, ಅಲ್ಲಿ AC ಹತ್ರ ಏನು ಮಾಡ್ತಿದ್ದೀರಿ, ಬನ್ನಿ ಈ ಕಡೆ, ನೀವು ಬರೀ ಆಫೀಸಿಗೆ ಬರೋದು ಇಂಥ ಕೆಲಸ ಮಾಡೋಕ್ಕೆ ಅನಿಸುತ್ತೆ ಅಂತ ಇಷ್ಟೇ ಡೈಲಾಗ್ ಇದೆ. ಅದನ್ನು ಹೇಳಿದೆ. ಓಕೆ ಸರ್, ಸರಿ ಆಗಿದ್ರೆ ನಾಳೆ ನಾನು ಫೋನ್ ಮಾಡ್ತೀನಿ ನಿಮಗೆ, ಹೋಗಿ ನಾನು ಸಂತೋಷ್ ಹತ್ರ ಮಾತಾಡ್ತೀನಿ. ಹಂಗೆಲ್ಲ ಮಾತಾಡ್ಕೊಂಡು ಬಂದಿದ್ದೆ. ನಾನು ಅವ್ನು ಸಂತೋಷಿಗೆ ಬರ್ತಾನೆ ಫೋನ್ ಮಾಡಿದೆ, ಮಗ ಟೆಸ್ಟ್ ಕೊಟ್ಟಿದ್ದೀನಿ, ಅದೇನಾಗುತ್ತೋ ನಂಗೆ ಗೊತ್ತಿಲ್ಲ, ನೋಡ್ಕೊ ಅಂತ. ಆಮೇಲೆ ಫೋನ್ ಮಾಡಿ ನೆಕ್ಸ್ಟ್ ದಿನ, ಸರ್ ನಿಮ್ಮ ವಾಯ್ಸ್ ಚೆನ್ನಾಗಿದೆ, ಬಟ್ ಆ ಕ್ಯಾರೆಕ್ಟ್ರಿಗೆ ನಿಮ್ಮ ವಾಯ್ಸ್ ಸೂಟ್ ಆಗ್ತಿಲ್ಲ. ಇಲ್ಲ ಸರ್ ಪರವಾಗಿಲ್ಲ, ಇಟ್ಸ್ ಓಕೆ, ನನಗೇನು ನಾನು ಇದನ್ನು ಮಾಡಿ ನಂಬ್ಕೊಂಡು ಬಂದಿರಲಿ. ಆಗಲ್ಲ ಸರ್ ಕೇಳಿ ಪೂರ್ತಿ, ಅದಕ್ಕೆ ಬೇಡ, ಇದರಲ್ಲಿ ಲೀಡ್ ಕ್ಯಾರೆಕ್ಟರ್ ಪವನ್ ಅಂತ ಇದೆ, ಅದಕ್ಕೆ ನಿಮ್ಮ ಧ್ವನಿನ ಹಾಕ್ತಾ ಇದ್ದೀವಿ ಅಂದ್ರೆ ಫುಲ್ ಏನು ಹಾರಿ ತೇಲ್ತಾ ಇದ್ದಿದ್ದೆ ನಾನು. ಅಮ್ಮನಿಗೆಲ್ಲ ಹೋಗಿ ಹಿಡ್ಕೊಂಡು ಅಮ್ಮನ ಒತ್ತಿಡ್ಕೊಂಡು, ಅಮ್ಮ ನನಗೆ ಹಿಂಗೆ ವಾಯ್ಸ್ ಸೆಲೆಕ್ಟ್ ಆಯ್ತಾ ಸುಮಾರೆಲ್ಲ ಭಾರಿ ಖುಷಿ ಪಟ್ಟಿದೆ. ಆಮೇಲೆ ಹೋಗಿ ಫಸ್ಟ್ ದಿನ ಮೈಕ್ ಎದುರಿಗೆ ನಿಂತ ದಿವಸ ನಡ್ಗುತ್ತಲ್ಲ, ಈಗತ್ತಿಗೆ ನಿಮ್ಗೆ ಗೊತ್ತಾತಿತ್ತು ನಾನು ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದೆ. ಫಸ್ಟ್ ದಿನ ಹೋದಲ್ಲಿ ಎಂತ ಇಲ್ಲ, ನಡುಗ್ತಾ ಇದ್ರೆ ಅವ ಹೇಳಿ ಕೊಡ್ತಿದ್ರೆ ಎದುರುಗಡೆ ವಿಕಾಸ್ ಅನ್ನೋ, ಅವಾಗೆಲ್ಲ ತುಂಬ ಪರಿಚಯ ಇಲ್ಲಲ್ಲ, ಅವ್ರು ಹೇಳಿ ಕೊಡ್ತಾ ಇದ್ರೆ ನನಗೆ ಎಂತ ಬೆಬ್ಬೆ ಅಂತಿದ್ದೆ ನಾನು. ಆಮೇಲೆ ಹೇಳಿದೆ, ಒಂದು ದಿನ ಟೈಮ್ ಕೊಡಿ ಸರ್ ನನಗೆ, ಒಂದು ವಾರ ಬಿಟ್ಟು ಬರೋಕ್ಕೆ ಹೇಳಿದ್ರು. ಎಂತ ಬೇಕು ಟಕ ನಮ್ಮ ಮಿರರ್ ಎದುರಿಗೆ ನಿತ್ಕ ಪ್ರಾಕ್ಟೀಸ್ ಮಾಡಿದ್ದಿದೆ ಈ ಡೈಲಾಗ್ನೆಲ್ಲ, ಎಂತ ಇಲ್ಲ ಫುಲ್ ಒಂದು ಸ್ಟ್ರೆಚ್. ಫಸ್ಟಿಗಿಂದನೇ ಅದು ಸ್ವಲ್ಪ ಹಾರರ್ ಸ್ಕ್ರಿಪ್ಟ್ ಇದರಿಂದ ಹೀಗೆಲ್ಲ ಹೆದರ್ಕೊಂಬುದು ತುಂಬ ಇದ್ದಿತ್ತು. ನಾನು ಫುಲ್ ಸೀರೀಸ್ ಮುಗಿಸಿ ಲಾಸ್ಟ್ ಒಂದು 6ನೇ ಎಪಿಸೋಡ್ ಒಂದು ಬಾಕಿ ಇಟ್ಟಿದ್ದೀರಿ. ಅದೆಂತಂದ್ರೆ ತುಂಬ ಕಿರ್ಚುದಿತ್ತು, ಒಂದು ಸ್ಟ್ರೆಚ್ ಆ್ಯಕ್ಟ್ ಮಾಡ್ಕಿದ್ದಿತ್ತು. ನಾನು ಅಷ್ಟು ಒಂದು ಟೇಕಂಗೆ ಮುಗಿಸಿದ್ದೆ. ಅವ ಓಡಿ ಬಂದು ನನ್ನನ್ನು ತಪ್ಕೊಂಡು, ಮಗ ಎಲ್ಲಿದ್ದೆ ಮಗ ನೀನು ಅಂತ ಇದ್ದ. ಒಂದು ಟೇಕಂಗೆ ಕಮ್ಮಿ ಅಂದ್ರೆ ಒಂದು 6-7 ನಿಮಿಷ ಕಂಟಿನ್ಯೂ, ಬ್ರೇಕೇ ಇಲ್ಲ. ಅದು ಫುಲ್ಲು ಕತ್ಲಲ್ಲಿ ನೀವಿದ್ದು ನಿಮ್ಮನ್ನ ಯಾರೋ ಬೆರ್ಸ್ಕೊ ಬರ್ತಾ ಇದ್ರ, ನಿಮ್ಮನ್ನೇನೋ ಒಂದು ಅಗೋಚರ ಜೀವಿ ಬಂದು ನಿಮ್ಮನ್ನ ಬೆರ್ಸ್ಕೊ ಬರ್ತಾ ಇತ್ತು, ನಿಮ್ಮನ್ನು ಹಿಡಿತಾ ಇತ್ತು, ಅದು ನಿಮ್ಮ ಕೈ ಕಾಲು ಎಳಿತಿತ್ತು, ನಿಮ್ಮ ಕುತ್ತಿಗೆ ಹತ್ರ ಕೈ ಹಾಕ್ತಿತ್ತು. ಆಗ ನೀವು ಹೆದರ್ಕಂಡು ಅಂತ ರಿಯಾಕ್ಷನ್ ಕೊಡ್ತೀರಲ್ಲ, ಅದಷ್ಟು ಕೊಡ್ಕಿದ್ದಿತ್ತು. ಕಿರ್ಚಿ ಗಂಟ್ಲು ಪೀಕ್ ಹೊಡೆದೋತ್ತಲ್ಲ ಆ ಲೆವೆಲಿಗೆ ಕೂಗಿದ್ದಿತ್ತು. ಅಷ್ಟನ್ನು ಕಿರ್ಚಿ ಮುಗಿಸ್ರ ಮೇಲೆ ನಾ ಹೇಳಿದೆ, ನಾ ಈಗ ಮನೆ ಹೋಗ್ತಿದ್ದೆ, ನನಗೆ ಎಂತ ಕೇಳಬೇಡಿ ಇನ್ಮೇಲೆ. ಯಾಕಂದ್ರೆ ನನ್ನ ಅಲ್ಲಿ ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟು 7 ನಿಮಿಷ ಕಂಟಿನ್ಯೂ ಹೇಳರ ಮೇಲೆ ನಮ್ಗೆ ಎಂತ ಥ್ರೋಟ್ ಇಲ್ಲ. ಸೊ ಅವ ಅಲ್ಲಿಂದ ಹೇಳ್ದೆ, ಮಗ ನೀನು ಆಗ್ತೀಯ ಕಣ, ಡಬ್ಬಿಂಗ್ ಆರ್ಟಿಸ್ಟ್ ಆಗ್ತೀಯ ನೀನು. ಅದಾದ್ಮೇಲೆ ಹಿಂಗೆ ಚಾನ್ಸ್ ಸಿಗ್ತದೆ ಅತೀಶ್ ಅವ್ರ ಕಡೆಯಿಂದ. ಈಗ ಸುಮಾರು ಒಂದು 8-9 ಮೂವಿಗಳಿಗೆ ಲೀಡ್ ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ. ವೆರಿ ನೈಸ್. ನಾನು ನೋಡಿದ್ರಲ್ಲಿ ದೊಡ್ಡ ಪ್ರಾಜೆಕ್ಟ್ ಅಂದರೆ ವಿಡಾಮುಯರ್ಚಿ ಅಂತ ಒಂದು ಮೂವಿ ಬಂತು ಅಜಿತ್ ಅವ್ರದ್ದು. ಅದರಲ್ಲಿ ಒಂದು ಪಾಸಿಂಗ್ ಕ್ಯಾರೆಕ್ಟ್ರೆ, ಬಟ್ ಸ್ವಲ್ಪ ಲೆಂತ್ ಇತ್ತು. ತಮಿಳ್ ಮೂವಿ, ಅದೀಗ ಡಬ್ಬಿಂಗ್ ಎಲ್ಲ ಬಂದು ಕನ್ನಡಕ್ಕೆಲ್ಲ ಡಬ್ ಆಗ್ತಲ್ಲ, ಅದಕ್ಕೂ ಅದ್ರಲ್ಲಿ ಒಂದು ಕ್ಯಾರೆಕ್ಟರ್ ಡಬ್ ಮಾಡಿದೆ, ಅಜಿತ್ ಅವರ ಜೊತೆ ಕಾನ್ವರ್ಸ್ ಮಾಡುವಂತ ಒಂದು ಕ್ಯಾರೆಕ್ಟರ್. ಸೊ ಅದೊಂದು ದೊಡ್ಡ ವಿಚಾರ, ನನಗೆ ಬಹಳ ಖುಷಿ ಆದಂತ ವಿಚಾರ. ಓಕೆ, ಭಾರಿ ಖುಷಿ ಆಯ್ತು ಮರ. ಆಕ್ಚುಲಿ ನಿಮ್ಮ ವಾಯ್ಸ್ ತುಂಬಾ ಲೈಕ್ ಇತ್ತು. ಹೌದು ನಿಜವಾಗ್ಲೂ ಅದೊಂಥರ ಥಿಕ್ ಡೆನ್ಸ್ ಇರುವಂತಹ ವಾಯ್ಸ್. ಆ ವಾಯ್ಸಲ್ಲಿ ಒಂದು ಡೆಪ್ತ್ ಇದೆಯಲ್ಲ, ಅದು ರೇಡಿಯೋಕ್ಕೂ ಭಾರಿ ಲೈಕ್ ಸೂಟ್ ಆಗ್ತಾ ಆಕ್ಚುಲಿ. ಥ್ಯಾಂಕ್ ಯು. ಈಗ ಒಂದ್ಸಲ ಹಾಡು ಯಾವ್ದಾದ್ರು ನಿಮ್ ಫೇವ್ರೇಟ್ ಇದ್ರೆ ಹೇಳಿ ಕಂಬ. ನನ್ನ ಫೇವ್ರೇಟ್ ಹಾಡು ನಿಮ್ ಫೇವ್ರೇಟೇ ಹೇಳಿ, ನಾವು ಕೇಂತ. ಓಕೆ, ಇದು ನಂದೀಶ್ ಮಜ್ಜಿಗೆ ಅಂತ ನನ್ನ ದೋಸ್ತಿ, ಅವರು ಬ್ರೀಸ್ ಅನ್ನುವಂತ ಒಂದು ಸಾಂಗ್ ಮಾಡಿದ್ರು. ಓಕೆ, ಇದನ್ನ ಸತ್ಯ ಹಿಂಗೆ ಶೋ ಅಲ್ಲಿ ಹೇಳ್ತಾ ಇದ್ದೆ, ಅವ್ರು ಹಾಡಿದಕ್ಕಿಂತ ಹೆಚ್ಚು ಸಾರಿ ನಾನೇ ಹಾಡಿದೆ. ಅಂದ್ರೆ ಸುಮ್ಮನೆ ನಾನು ಕುತ್ಕೊಂಡು ವಿತೌಟ್ ಮ್ಯೂಸಿಕ್ ಅಂತದ್ದು ಸುಮ್ಮನೆ ಹಾಡು. ಅದು ಹಿಂಗೆ ಹೊತ್ತ ಅರ್ಲಿ ಮಾರ್ನಿಂಗ್ ನಾನು ಹೊರಟಿದ್ದೆ ಜಾಗಿಂಗ್ ಜಾನು, ನಿನ್ನ ಕಂಡ ಕ್ಷಣವೇ ಲೈಫ್ ಆಯ್ತು ಹಾಲು ಜೇನು. ಅರ್ಲಿ ಮಾರ್ನಿಂಗ್ ನಾನು ಹೊರಟಿದ್ದೆ ಜಾಗಿಂಗ್ ಜಾನು, ನಿನ್ನ ಕಂಡ ಕ್ಷಣವೇ ಲೈಫ್ ಆಯ್ತು ಹಾಲು. ಆ ಕಳ್ಳ ನೋಟ ಮುಂಗುರುಳ ಆಟ, ಕಣ್ಣಂಚಿನ ಕರೆಗೆ ನಾ ಬಿದ್ದೆ ಬಲೆಗೆ. ಆ ತುಂಟ ಸನ್ನೆ ಆ ಡಿಂಪಲ್ ಕೆನ್ನೆ, ಮಲೆನಾಡ ಹೆಣ್ಣೆ ಮನಸೋತೆ ನನ್ನೆ ನನ್ನೆ ನನ್ನೆ. ರಮ್ ದಮ್ ದಾನ ನರಕ ದುಮ್ ದಾನ, ದಾನ ನರಕ ದುಮ್ ದಾನ, ರಮ್ ದಮ್ ದಾನ ನರಕ ದುಮ್ ದಾನ ನರಾರ. ಓಹೋ ರಮ್ ದಮ್ ದಾನ ನರಕ ದುಮ್ ದಾನ, ರಮ್ ದಮ್ ದಾನ ನರಕ ದುಮ್ ದಾನ, ದಾನ ನರಕ ದುಮ್ ದಾನ ನರಾರ.
ಯಾರೋ ಇವಳು ನಶೆಯ ಅಮಲು ಹುಚ್ಚೆ ಹಿಡಿದೋಗಿದೆ, ಇವಳ ನಗುವೆ ಮೊಗದ ಒಡವೆ ತುಂಬ ಕ್ಯೂಟ್ ಆಗಿದೆ ದಿಲ್ದೆ, ಯಾರೋ ಇವಳು ನಶೆಯ ಅಮಲು ಹುಚ್ಚೆ ಹಿಡಿದೋಗಿದೆ, ಇವಳ ನಗುವೆ ಮೊಗದ ಒಡವೆ ತುಂಬ ಕ್ಯೂಟ್ ಆಗಿದೆ. ಈವ್ನಿಂಗ್ ಟೈಮಲ್ಲಿ ಜಾನು ಹೋಗೋಣ್ವ ಕಾಫಿಗೆ ನಾವು, ಪಕ್ಕದಲ್ಲೇ ಕೂತು ಸೇರ್ಸೋಣ ಭೂಮಿ ಬಾನು. ಈವ್ನಿಂಗ್ ಟೈಮಲ್ಲಿ ಜಾನು ಹೋಗೋಣ್ವ ಕಾಫಿಗೆ ನಾವು, ಪಕ್ಕದಲ್ಲೇ ಕೂತು ಸೇರ್ಸೋಣ ಭೂಮಿ. ಒಂದು ಬ್ರೀಸಿ ಡೇಟು ಅಂಡ್ ಕಾಫಿ ಬೈಟು, ಕಣ್ಣು ಮೀಟು ಟೆಲ್ ಮಿ ಲವ್ ಯು ಟು. ನೈಟ್ ಒಂದು ವಾಕು, ಲೇಟ್ ನೈಟ್ ಟಾಕು, ಚಿಂತೆ ಬಿಸಾಕು ಲಾಸ್ಟಲ್ ರಮ್ದಮ್ ದಾನ ನರಕದುಮ್ ದಾನ, ದಾನ ನರಕದುಮ್ ದಾನ, ರಮ್ದಮ್ ದಾನ ನರಕದುಮ್ ದಾನ ನರಾರ, ಆಹಾ ರಮ್ದಮ್ ದಾನ ನರಕದುಮ್ ದಾನ, ರಮ್ದಮ್ ದಾನ ನರಕದುಮ್ ದಾನ, ದಾನ ನರಕದುಮ್ ದಾನ ನರಾರ. ವಾವ್, ಬ್ಯೂಟಿಫುಲ್. ಅಲ್ಲ, ಮಹೇಶ್ ಅವ್ರಿಗೆ ಮೆಮರಿ ಪವರ್ ತುಂಬಾ ಲೈಕ್ ಇತ್ತು ಅನ್ಸುತ್ತೆ ಅಲ್ಲ. ಆಸಮ್ ಮ್ಯಾನ್. ಡಬ್ಬಿಂಗ್ ಇದು ಫಸ್ಟ್ ಡೈಲಾಗಿಂದ ಎಲ್ಲ ಡೈಲಾಗ್ ನೆನ್ಪಿಟ್ಕೊಳ್ಳೋದಲ್ದೆ ಈ ಹಾಡನ್ನ ವಿದೌಟ್ ಚೆಕಿಂಗ್ ದ ಲಿರಿಕ್ಸ್, ಸಾಹಿತ್ಯನ ಇನ್ನೊಂದ್ಸಲ ಕಾಣದೆ ಪ್ರತಿಯೊಂದು ನೆನ್ಪಿಟ್ಕೊ ಹಾಡಿರಲ್ಲ ಮಾರ್ರೆ. ಬ್ಯೂಟಿಫುಲ್, ರಿಯಲಿ. ಥ್ಯಾಂಕ್ ಯು, ಭಗವಂತನ ಕೃಪೆ ಅಂತ ನಿಜವಾಗ್ಲು ನಿಜವಾಗ್ಲು. ಆದ್ರೆ ನೀವು ಸಂಗೀತನ ಕಲ್ತಿದ್ದೀರಾ ಶಾಸ್ತ್ರೀಯವಾಗಿ? ಎಂತ ಇಲ್ಲ, ಹಿಂಗೆ ಕೇಂಬುದು ಹಾಡುದು ಅಷ್ಟೇ ಅಷ್ಟೇ. ವಾವ್, ನಿಜವಾಗ್ಲು ಅದ್ಭುತ ಪ್ರತಿಭೆ. ಅದ್ರೊಟ್ಟಿಗೆ ಈಗ ನೀವು ಡಿರೆಕ್ಷನ್ ಮಾಡಿದ್ರೆ ಅಂದ್ರೆ ಒಂದು ಶಾರ್ಟ್ ಫಿಲ್ಮ್, ಅದು ಹೆಂಗಿದಿತ್ತು ಅನುಭವ? ಅದು ಅದ್ಭುತ. ಅಂದ್ರೆ ನಾನೇ ಅಲ್ಲ, ಇಡೀ ಶಾರ್ಟ್ ಫಿಲ್ಮ್ ಹಂಗೆ ತೋರುದೇ ನಾನು ಒಬ್ಬನೇ ತೋರುದು. ವಾಯ್ಸ್ ಹಂಗೆ ಇಡೀ ಟ್ರಾವೆಲ್ ಆಗ್ತಾ ಇರೋದು. ಹೌದಾ? ಅದ್ರಂಗೂ ನೀವು ನಾನು ನಿಮ್ಗೆ ಲಿಂಕ್ ಶೇರ್ ಮಾಡ್ತೆ ಕಾಣಿ. ಎಂತ ಮಜಾ ಅಂದ್ರೆ ಇಡೀ ಒಂದು 70-80% ಶಾರ್ಟ್ ಫಿಲಿಮ್ ವರ್ಗು ನನ್ನ ಮುಖ ಸಹ ತೋರುದಿಲ್ಲ. ಬರೀ ಸಬ್ಜೆಕ್ಟ್ ಅಲ್ಲೇ ಮೂವ್ ಆಗ್ತಿರುತ್ತೆ. ಈಗ ಒಂದೇನೋ ಒಂದು ವಿಚಾರ ಹೇಳ್ದಲ್ಲೇ ಅದ್ರದ್ದು ರಿಲೇಟೆಡ್. ಈಗ ಒಂದು ಕಾಫಿ ಬಗ್ಗೆ ಮಾತಾಡಿದ್ರೆ ಕಾಫಿ ಲೋಟದ ಬಗ್ಗೆ ಬರ್ತಿರುತ್ತೆ, ಸೈಕಲ್ ಬಗ್ಗೆ ಬಂದಲ್ಲಿ ಸೈಕಲ್ ಬರ್ತಾ ಇರುತ್ತೆ, ಅಪ್ಪ ಅಮ್ಮನ ಬಗ್ಗೆ ಬಂದಲ್ಲಿ ಅಪ್ಪ ಅಮ್ಮನ ಫೋಟೋ ಬಂದು ಅಲ್ಲಿ ಪ್ಯಾನ್ ಆಗ್ತಿರುತ್ತೆ, ತಂಗಿ ಬಗ್ಗೆ ಬಂದಲ್ಲಿ ತಂಗಿ, ಈಗ ತೋಟದ ಬಗ್ಗೆ ಬಂದಲ್ಲಿ ಒಂದು ಚಿಕ್ಕ ಗಿಡದ ಒಂದಷ್ಟು ಸಾಲುಗಳು, ಹೀಗೆಲ್ಲ ತೋರಿಸಿ ಲಾಸ್ಟಿಗೆ ನನ್ನ ಮುಖ ತೋರಿಸ್ತೆ ಒಂದೇ ಒಂದು ಶಾಟಿಗೆ ಬಪ್ಪದು. ಅದು ಇಟ್ಸ್ ಅ ಕಲೆಕ್ಟಿವ್ ವರ್ಕ್. ಚೇತನ್, ನಾನು, ವಿಕಾಸ್ 3 ಜನ ಪ್ಲಾನ್ ಮಾಡಿ ಮಾಡಿದಂಥದ್ದು. ಬಟ್ ಅದನ್ನು ಹಿಂಗೆ ಬರಬೇಕು ಅಂತ ಪ್ಲಾನ್ ಮಾಡಿ ಮೋಸ್ಟ್ ಆಫ್ ದ ಥಿಂಗ್ಸ್ ಡನ್ ಮಾಡಿದ್ದು ನಾನು, ಚೇತನ್. ಸೊ ಇಬ್ಬರೂ ಮಾಡಿತ್ತು. ಇಟ್ಸ್ ನಾಟ್ ಓನ್ಲಿ ಮೈ ಜಾಬ್. ಡೈರೆಕ್ಷನ್ ಮಾಡೋತ್ತಿಗೆ ಈ ಥರ ಹಿಂಗೆ ಬಂದರೆ ಚೆನ್ನಾಗಿರುತ್ತೆ, ಇಷ್ಟನ್ನು ತೋರ್ಸೋಣ ಅಂತ ಅಲ್ಲಿ ಡಿಸೈಡ್ ಮಾಡೋದು ನಾನಾದರೆ. ಬಟ್ ಅದನ್ನು ಬ್ಯೂಟಿಫೈ ಮಾಡಿದವರು ಚೇತನ್. ಸೊ ಅದೊಂದು ಅದ್ಭುತವಾದ ಚಾಲೆಂಜ್. ಇನ್ನೊಂದು ಸೆನ್ಸಿಟಿವ್ ಶ್ಲೋಕ ಅಂತ ಒಂದು ಆಲ್ಬಮ್ ಮಾಡಿದ್ದಿತ್ತು, 4 ಸಾಂಗಿನ ಸೀರೀಸ್. ಅದರದ್ದು ಕಂಪ್ಲೀಟ್ ಸಿನಿಮಾಟೋಗ್ರಫಿ ವರ್ಕ್ ನಾನು, ಇವರು ತೇಜಸ್ವಿ ವಿಘ್ನೇಶ್ ಅಂತ ಕೇಳಿರ್ಬೋದು ನೀವು, ನಮ್ಮ ಡೈರೆಕ್ಟರ್ ಈ ಕುಂದಾಪುರದ ಬದಿಯವರೇ. ಸೊ ಅವರು ನನಗೆ ಅವರ ಪ್ರೋತ್ಸಾಹದಲ್ಲಿ ಅವ್ರದ್ದು ನನಗೆ ತುಂಬ ಹೇಳಿಕೊಟ್ಟಿರು. ಆಗ ತುಂಬ ಕಲ್ತಿದ್ದೆ ನಾನು. ಅಂದರೆ ಅವ್ರು ಆ ಫೀಲ್ಡಂಗೆ ಎಪ್ಪೋರು, ನಮ್ಮಂಥ ಅಮೆಚೂರ್, ನಮ್ಗೆ ಎಂಥದ್ದು ಗೊತ್ತಿರಲ್ಲ. ಕ್ಯಾಮ್ರಾ ಜಸ್ಟ್ ಒಂದು ಫೋಟೋ ತೆಗೋಕೆ ಮಾತ್ರ ನಾವು ಆ ಸಾಧನ ಯೂಸ್ ಮಾಡ್ತಿದ್ದಿದ್ದು. ಅದನ್ನು ವೀಡಿಯೋ ತೆಗೋತಿಗೆ ಹೀಗೆಲ್ಲ ಮಾಡ್ಕೊ, ಪ್ಯಾನಿಂಗ್ ಅಂದ್ರೇನು, ಝೂಮ್ ಅಂದ್ರೇನು, ಡಾಲಿ ಅಂದ್ರೇನು, ಟ್ರೈಪಾಡಲ್ಲಿ ಹೆಂಗೆ ಮೌಂಟ್ ಮಾಡಿ ಹೆಂಗೆ ತೆಗಿಕ್ಕು, ಎಂಡಿ ಫಿಲ್ಟ್ರ್ ಎಂತಕ್ಕೆ ಹಾಕಕ್ಕೆ, ಇವನ್ನೆಲ್ಲ ಹೇಳಿಕೊಟ್ಟದ್ದು ವಿಘ್ನೇಶ್ ಅಣ್ಣ. ನಾನು ಈಗಲೂ ಫೋನ್ ಮಾಡಿ ಮಾತಾಡ್ತಿರ್ತೆ, ಅಣ್ಣ ನೀವು ಮಸ್ತ್ ಕಲಿಸಿ ಕೊಟ್ಟಿರಿ ನನಗೆ ನೀವು ಅಂತ. ಸೊ ಆ ಕೃತಜ್ಞತೆ ಇರಬೇಕು. ಗ್ರ್ಯಾಟಿಟ್ಯೂಡ್ ಅನ್ನೋದು ನನ್ನ ಜೀವನದಲ್ಲಿ ತುಂಬ ಮ್ಯಾಜಿಕ್ಗಳು ಮಾಡಿತ್ತು. ಅದಕ್ಕೆ ಆ ಗ್ರ್ಯಾಟಿಟ್ಯೂಡ್ ಯಾರಿಗೂ ಬಿಡೋದಿಲ್ಲ, ಅದಲ್ಲಲ್ಲೇ ತಲುಪಿಸ್ಬಿಡ್ಬೇಕು. ಸೊ ಹಾಗೆ ಬೆಳ್ಕೊಂಬಂದದ್ದು ನಾವು. ಈಗ ಕಲಿತಾ ನಾನು ಹೇಳ್ತೀನಲ್ಲ, ಇವತ್ತು ಕಲ್ತು ಇವತ್ತಿಗೆ ಬಿಟ್ಟೆ ಅಂತ ಎಂತ ಇಲ್ಲ. ಇವತ್ತು ಕಲ್ತಿದ್ದು ನಾಳೆಗೆ ಬೇಕು, ಇವತ್ತು ಕಲ್ತಿದ್ದು ನಾಳೆಗೆ ಬೇಕು, ನಾಳೆ ಕಲ್ತಿದ್ದು ನಾಡ್ದಿಗೆ ಬೇಕು. ಸೊ ಇಟ್ಸ್ ಎ ಪ್ರಾಸೆಸ್, ಡೆಸ್ಟಿನೇಷನ್ ಅಲ್ಲ, ಅದು ಜರ್ನಿ. ಹೊತ್ತಾ ಇರ್ಕ ಮೆಲ್ಲ ನಡ್ಕೊಂಡಾರು ಅಡ್ಡಿಲ್ಲ, ಹೊತ್ತಾ ಇರ್ಕ ನಾವು ನಿಂತಲ್ಲೇ ನಿಂತ್ರೆ ಮುಗೀತು ಅಲ್ಲಿಗೆ. ನೀವು ಕಾಲೇಜಲ್ಲೆಲ್ಲ ಇಪ್ಪತ್ತಿಗೆ ಲೈಕ್ ಇದ್ರಲ್ಲೆಲ್ಲ ಟ್ರೈ ಮಾಡ್ಕೊ ಹಿಂಗಾಯ್ಕೆ ನಾನು ಆ ಥರ ಏನಾದ್ರು ಕನ್ಸಿಟ್ಕೊಂಡಿದ್ದೀರಾ? ನಾವು ಕಾಲೇಜ್ ಗಮ್ಮತ್ತು ಓದದ್ದು MCA ಮಾಡಿದೆ, ಬೆಂಗಳೂರು ರೇವಾ ಕಾಲೇಜ್. ಹಂಗೆ ಅಷ್ಟೊತ್ತಿಗೆಲ್ಲ ನಮ್ಗೆ ಗಮ್ಮತ್ತು ಅಷ್ಟೇ. ಈಗ ಕಾಲೇಜ್ ಆ್ಯನ್ಯುವಲ್ ಡೇ ಈ ಫೆಸ್ಟ್ ಎಲ್ಲ ಬಂದಲ್ಲಿ ನಮ್ದೊಂದು ಈ ಕಲ್ಚರಲ್ ಕಮಿಟಿಲಿ ನಾ ಇರ್ತಿದ್ದೆ. ನಾನು ಆಗಲೇ ಏನೋ ಗೊತ್ತಿಲ್ಲಲ್ಲ ಅಕ್ಕ, ನಾನು ಈ ಶಾರ್ಟ್ ಫಿಲ್ಮ್ ಕಾಂಪಿಟೇಷನ್ಗೆ ನಾನು ಚೀಫ್ ಕೋಆರ್ಡಿನೇಟರ್. ಆಗಳಿಂದನೂ ನಮ್ಗೆ ಅದ್ರ ಮೇಲೆ ಸ್ವಲ್ಪ ಅಭಿರುಚಿ ಜಾಸ್ತಿ. ಬಟ್ ಅದನ್ನ ಮಾಡೋಕ್ಕಾತಿರ್ಲ, ನಮ್ಗೆ ಹೆಂಗೆ ಅದನ್ನ ಪ್ರೋಗ್ರೆಸ್ ಏನಂತ ಗೊತ್ತಿಲ್ಲ, ಪ್ರಾಸೆಸ್ ಏನಂತ ಗೊತ್ತಿಲ್ಲ. ಬಟ್ ಮಾಡಿದವ್ರನ್ನ ನಾವು ಇದು ಮಾಡ್ತಿದ್ದಿತ್ತು, ಪ್ರೋತ್ಸಾಹ ಮಾಡ್ತಿದ್ದಿತ್ತು. ಸೊ ಹಂಗೆ ನಡ್ಕೊಂಬಂದದ್ದು. ಕಾಲೇಜಲ್ಲೆಲ್ಲ ತುಂಬ ಕಷ್ಟ ಇದ್ದಿತ್ತೆ.
ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಓದದ್ದು. ಓಕೆ. ಒಂದು ಹೋಟ್ಲಂಗೆ ಈ ಬೆಂಗಳೂರಿನ ಸ್ವಾತಿ ಡಿಲೆಕ್ಸ್ ಅನ್ನೋ ಒಂದು ಹೋಟ್ಲ್ ಇತ್ತು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ. ಅವರು ದಯಾನಂದ್ ಅಂತ, ಅವರ ಹೋಟ್ಲಲ್ಲಿ ಸಾಯಂಕಾಲ 7ರಿಂದ 11, 1, 2 ಆಯ್ತು. ಅಷ್ಟೊತ್ತಿಗೆ ಕಾಲೇಜ್ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿ ಕೆಲಸ ಮುಗಿಸಿ ಬೆಳಗಿನ ಜಾವ ಒಂದು 6 ಗಂಟೆಗೆ ಎದ್ದು 6:30 ಮನೆ ಬಿಟ್ಟು 8 ಗಂಟೆ ಕಾಲೇಜ್ ಸ್ಟಾರ್ಟ್ ಆದೈತಿತ್ತು. ಅಲ್ಲಿಗೆ ಹೋಗಿ ಹಿಂಗೆ 1.5 ವರ್ಷ ರುಟೀನ್ ನಮ್ಮದು. ಸೊ ಹಂಗೆ ಬೆಳೆದವ್ರು ನಾವು. ಮತ್ತು ನಮ್ಮ ತಂದೆ ಟ್ಯಾಕ್ಸಿ ಓಡಿಸ್ತಿದ್ದೀವಿ. ಕಷ್ಟದಂಗೆ ಓದಿಸಿದ್ ನಮ್ಮ ಈ ಕಲೆಗಳಿಗೆಲ್ಲ ಪ್ರೋತ್ಸಾಹ ಮಾಡುವಷ್ಟು ಶಕ್ತಿ ಇರಲ್ಲ. ನನ್ನ ತಂಗಿ ಭರತನಾಟ್ಯಕ್ಕೆ ಹಾತಿದ್ದಾಳೆ, ಬಟ್ ಅವಳು SLC ಅಂತ ಬಂದ ಕೂಡಲೇ ಸ್ಟಾಪ್ ಮಾಡ್ದಾಳೆ. ಅವಳು ಓದೋದ್ರಂಗೆ ಫುಲ್ ಅವಳು ಹುಷಾರಿದ್ದಾಳೆ, ಅದರಂಗೆ ಕಾನ್ಸಂಟ್ರೇಟ್ ಮಾಡಲು. ನಾವು ಓದೋಂಗೆ ಅಷ್ಟೇನು ಹುಷಾರಿರ್ದಿರು, ಇಂಥದ್ದನ್ನೆಲ್ಲ ಸುಮಾರು ಮಾಡ್ತಿದ್ದಿತ್ತು. ಬಟ್ ಯಾವುದನ್ನು ಮೇನ್ ಫ್ರೇಮಿಗೆ ತಂದಿರಲ್ಲ, ಅಲ್ಲಲ್ಲಿಗೆ ಆ ಸೀಮಿತ ಅಷ್ಟೆ. ಸ್ಕೂಲ್ ಡೇಸಿಂದನೂ ಈ ಹಾಡಿನ ಹವ್ಯಾಸ ಜಾಸ್ತಿ. ಈ ನಮ್ಗೆ ತುಂಬ ನೆನಪಂದ್ರೆ, ನಾನು ನನ್ನ ಫ್ರೆಂಡ್ ಅರುಣ್ ಅಂದೇಳಿ, ನಾವು 4ನೇ ಕ್ಲಾಸ್ ಬಪ್ಪತ್ತಿಗೆ ಯಜಮಾನ ಪಿಕ್ಚರ್ ಬಂದದ್ದು ಅನ್ಸುತ್ತೆ. ಓಕೆ. ನಮ್ಮನ್ನ ಈಗ ಕಾಲೇಜ್ ಮೈಕ್ ಸೆಟ್ ಮಾಡ್ಕ ಇನ್ನೊಂದು ಗೆಸ್ಟ್ ಬಪ್ಪದ್ ಲೇಟ್ ಆಯ್ತಾ, ನನ್ನನ್ನು ಅವನ್ನ ನಿಲ್ಸೋದು ಪ್ರೇಮ ಚಂದ್ರಮ ಕೈಗೆ ಸಿಗುವುದು. ಇದನ್ನ ಎಷ್ಟು ಸಲ ಹಾಡಿತೋ ನಮ್ಮ ಸ್ಕೂಲಂಗೆ ನಂಗೆ ನೆನಪಿಲ್ಲ. 5ನೇ ಕ್ಲಾಸಲ್ಲಿ ಒಂದ್ಸಲ ಹಾಡ್ಸಿರ. ಕ್ಲಾಸಿಗೆ ಕರ್ಸಿ ಟೀಚರ್ ಬಂದಿಲ್ಲ, ಇಲ್ಲಿ ಫಿಲ್ ಮಾಡಿ, ಇಲ್ಲಿ ಹಾಡಿ ಅಂತೇಳಿ ನಮ್ಮನ್ನು ನಿಲ್ಸಿ ಹಾಡ್ಸಿರ. ಸೊ ಅದರಿಂದ ನಮ್ಗೆ ಹಾಡಿನ ಹವ್ಯಾಸ ಜೋರು. ಮತ್ತೆ ನಾವು ಗೌರ್ಮೆಂಟ್ ಶಾಲೆಯಲ್ಲಿ ಕಲ್ತಿದ್ದೆ. ಸೊ ಗೌರ್ಮೆಂಟ್ ಶಾಲೆ ಅಂದ್ರೆ ಕೇಳ್ಕ ನೀವು, ನಾವು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿಲಿ ತುಂಬಾ ಹುಷಾರಿರುತ್ತೆ. ನಾವು ಜನರೊಟ್ಟಿಗೆ ಬೆರುವುದು ಹೆಂಗೆ ಮಾತಾಡ್ಸೋದು, ನಮ್ಮನ್ನ ಆಗಳಿಕೆ ಚಾ ತಕೋಬಾ ಕಾಫಿ ತಕೋಬಾ ಅಂದೇಳಿ ಫ್ಲಾಸ್ಕ್ ಕೊಟ್ಟು ಕಳ್ಸೋರು ನಮ್ಮನ್ನ. ಈಗ ಅಲ್ಲೂ ಅದೆಲ್ಲ ನಾ ಕಾಣ್ಲೂ ಇಲ್ಲ, ಅದಿಲ್ವೇ ಇಲ್ಲ ಬಿಡಿ. ಈಗ ಸ್ಕೂಲಂಗೆ ಕ್ಯಾಂಟೀನ್ ಇರುತ್ತೆ, ಎಲ್ಲ ಇರುತ್ತೆ. ನಮ್ಮ ಸ್ಕೂಲಲ್ಲಿ ಅದೆಲ್ಲ ಇಲ್ಲ. ನಾವು ಅಂಗಳ ಹೊಡಿಕಿದಿತ್ತು ನಾವೇ, ಕಸ ಹೊಡಿಕಿದ್ವಿ, ಅಡ್ಗೆ ಮನೆಯೂ ಇತ್ತು. ಹೌದು, ಅದು ಮತ್ತೆ ಇಂಡಕ್ಷನ್ ಸ್ಟವ್ ಇತ್ತಲ್ಲ, ನಮ್ನೆಲ್ಲ ನಮ್ಮನ್ನ ಹೋಟ್ಲಿಗೆ ಬಿರ್ಸೋರು. ನಾವು ಅದನ್ನ ಫ್ಲಾಸ್ಕ್ ಹಂಗೆ ಚಿಲ್ರೆ ಕರೆಕ್ಟ್ ತಂದು ಕೊಡಕ್ ಅವ್ರಿಗೆ, ಅದೆಲ್ಲ ಕರೆಕ್ಟ್ ತಂದು ಕೊಟ್ರೆ ನಾವು ಶಬಾಷ್ ಬೇಷ್ ನಾವು. ಮತ್ತೆ ನಮ್ದು ಅಂಗಳ ನಾವೇ ಹೊಡಿಕಿದಿತ್ತು, ಕಸ ಹೊಡಿಕಿದಿತ್ತು. ನಾನು 7ನೇ ಕ್ಲಾಸ್ ಬಿಡೋತ್ತಿಗೆ ಇಡೀ ಶಾಲೆ ಬೀಗ ಹಾಕ ಬತ್ತಿದ್ದೆ ನಾನು. ನೀವೇ ಇಡೀ ಕ್ಲಾಸ್ ಲೀಡರ್. ಮಕ್ಳು ಬ್ಯಾಚ್ ನಮ್ದೆಲ್ಲ, ನಾವು ಸೀನಿಯರ್ ಅಂದ್ರೆ ಒಂದೊಂದು ಜವಾಬ್ದಾರಿ. ಈಗ ಎಲೆಕ್ಟ್ರಿಕಲ್ ಕೆಲಸದಲ್ಲಿ ಸ್ವಲ್ಪ ಹುಷಾರಿಪ್ಪ, ಮೈಕ್ ಕಟ್ಟುಕೆ, ಮೈಕ್ ಸೆಟ್ ಮಾಡೋಕೆ, ಇವನ್ನೆಲ್ಲ ಮಾಡೋಕೆ. ನಾವೆಲ್ಲ ಇದ್ರಂಗೆ ಸ್ವಲ್ಪ ಹುಷಾರಿತ್ತಂದ್ರೆ ನಾವು ಈ ಬೀಗ ಕ್ಲಾಸ್ ಹಂಗೆ ಯಾರು ಇದ್ರ ಕಣ್ಕೊಂಬಪ್ಪೋದು, ಇವನ್ನೆಲ್ಲ ನಾವು ಮಾಡ್ತಿದ್ವಿ. ಸೊ ಜವಾಬ್ದಾರಿಗಳು ಅವಾಗಿಂದಾನೇ ನಮ್ಮ ಹೆಗಲ ಮೇಲೆ ಹಾಕಿರಂತ. ಗುಡ್. ಅದು ಗೌರ್ಮೆಂಟ್ ಶಾಲೆಯಿಂದ ಕಲಿತದ್ದು, ಅದು ಮೇನ್ ಅಡ್ವಾಂಟೇಜ್. ಗೌರ್ಮೆಂಟ್ ಶಾಲೆ ಅಡ್ವಾಂಟೇಜ್ ಅಂತ ಕೇಳಿದ್ರೆ ಬದುಕು ಕಲಿಯೋದು. ಎಕ್ಸಾಕ್ಟ್ಲಿ ಅಲ್ದಾ? ಅದೇ ನಮ್ದು ಈಗ ಕುಂದಾಪುರ ಕನ್ನಡ ಹೇಳ್ದಂಗೆ ಭಾಷೆ ಎಲ್ಲ ಬದುಕಂದಂಗೆ ಗೌರ್ಮೆಂಟ್ ಶಾಲೆ ನಮ್ ಬದುಕೆ. ಅವತ್ತಿಂದ ನಾವು ಬದುಕವನ್ನೋದು ಹಂಗೆ ಐತ್. ನಾವು 4 ಜನರು ಯಾವ ಊರಿಗೆ ತಕೊಂಡೋಗಿ ಬಿಸಾಕ್ರು ನಾವು ಬದುಕಿ ಬರುತ್ತನ್ನೋ ಧೈರ್ಯ ಐತ್ ನಮಗೆ. ಸತ್ಯವಾದ ಮಾತಿದ್ದು ಮಾತ್ರ. ನಮ್ಗೆ ಅಲ್ಲಿಗೆ ಎಷ್ಟು ಭಾಷೆ ಕಲ್ಸಿದ್ ಗೊತ್ತಾ, ಶಾಲೆಯಿಂದಾನೇ ನಾವು ಮಲ್ಟಿಲಿಂಗ್ವಲ್. ನಾವು ಎಷ್ಟು ಭಾಷೆ ಬೇಕು ನಿಮಗೆ. ನಮ್ಗೆ ತಮಿಳು ಮಾತಾಡ್ತಿದ್ದೀರಿ, ತೆಲುಗು ಮಾತಾಡ್ತಿದ್ದೀರಿ, ಎಲ್ಲ ಇದ್ದೀರಿ. ನಾನು ಅದನ್ನ ಬೆಳೆಸ್ತಾ ರೂಢಿ ಆಗ್ತಾ ಬರ್ತಾ ಇವತ್ತಿಗೆ ನಾವೊಂದು 7 ಭಾಷೆ ಮಾತಾಡ್ತೆ. ವೆರಿ ಗುಡ್. ಯಾವ್ದೆಲ್ಲ ಭಾಷೆ? ಕನ್ನಡ, ಹಿಂದಿ, ಇಂಗ್ಲಿಷ್, ತಮಿಳ್, ತೆಲುಗು, ತುಳು ಮಾತಾಡ್ತೆ. ಮಲಯಾಳಂ ಮ್ಯಾನೇಜ್ ಮಾಡುವಷ್ಟು ಸುಮಾರು ಒಂದು 50% ಮಾತಾಡ್ತೆ. ಸೊ ಒಂದು 7 ಭಾಷೆ. ನಮ್ಮನ್ನ ಅದೇ ಹೇಳ್ತನಲ್ಲ, ಕೈಕಾಲು ಕಟ್ಟಿ ತಕಣ ಎಲ್ಲೇ ಬಿಸಾಕಿ ಬಂದ್ರೆ ನಾವು ಅಲ್ಲಿ ಜೀವನ ಹೊಡಿ ಬರುತ್ತೆ ಅನ್ನೋ ಧೈರ್ಯ ಐತೆ ನನಗೆ. ಭಾರಿ ಖುಷಿ ಆಯ್ತು ಕೇಂಡ. ಈಗ ಹೆಬ್ರಿಯಿಂದ ಹೋದ ಮಹೇಶ್ಗೆ ಬೆಂಗಳೂರು ಅನ್ನೋದು ಅವರ ಪ್ರತಿಭೆಗೆ ಒಂದು ಒಳ್ಳೆ ವೇದಿಕೆ ಆಯ್ತಾ? ಅಂದ್ರೆ ನಂದು ಎಂತ ಅಂದ್ರೆ, ಊರು ಹೆಬ್ರಿಯಾರು. ನಮ್ಮ ತಂದೆ ಎಲ್ಲ ಸುಮಾರು ಹಿಂದೆ ಹೋಗಿ ಬೆಂಗಳೂರಿಗೆ ಸೆಟ್ಲ್ ಆಯ್ರು. ನಾವು ಅಲ್ಲಿ ವಿದ್ಯಾಭ್ಯಾಸ ಪೂರ್ತಿ ಬೆಂಗಳೂರೇ. ನಮ್ಗೆ ಆ ಬೆಂಗಳೂರಿನ ಗಾಳಿಯೂ ಇತ್ತು, ನಮ್ಗೆ ಈಚೆ ಗಾಳಿ ಇತ್ತು. ಹಂಗಾಗಿ ನಮ್ಮನ್ನ ಬ್ಯಾಲೆನ್ಸ್ ಮಾಡ್ಕೊ ಹತ್ತಿತ್ತು. ನಾವು ಬೆಂಗಳೂರಿಗೆ ಬೇಕಂದಂಗೆ ನಾವು ಹಂಗೆ ಇರುತ್ತೆ. ಈಗ ಭಾಷೆ ಎಷ್ಟು ಡೈಲೆಕ್ಟ್ ಚೇಂಜ್ ಆತಂದ್ರೆ, ಈಗ ನನ್ನ ಹತ್ರ ನೀವು ಕುಂದಾಪುರ ಕನ್ನಡದಂಗೆ ಮಾತಾಡ್ತಿದ್ರಿ ಅಂದೇಳಿ ನನ್ನ ಹತ್ರ ಪಟ ಕುಂದಾಪುರ ಕನ್ನಡ ಬರ್ತಿತ್ತು. ಈಗ ಬೆಂಗಳೂರಿನ ಯಾರೋ ಮಾತಾಡ್ಸಿರ ಏನೋ ಯಾಕೋ ಏನೋ ಹಂಗೆ ಹೊತ್ತು ಆ ಟೋನೇ ಬೇರೆ ಆತ, ಆ ಇಂಟೋನೇಷನ್ ಬೇರೆ ಆತ. ಸೊ ನಾವು ಬೈ ಗಾಡ್ಸ್ ಗ್ರೇಸ್ ನಮ್ಗೆ ಎಲ್ಲ ಇಂಟೋನೇಷನ್ಗಳು, ಡೈಲಾಗ್ಗಳು ತುಂಬಾ ಕರಗತ ಆಯ್ತು ಅನ್ಸುತ್ತೆ ನನಗೆ. ಅಲ್ಲೂ ಕೂಡ ಪ್ರಾಬ್ಲಮ್ ಆತಿಲ್ಲ. ಈಗ ಅಲ್ಲಿ ಈಗ ಅದ್ರಂಗೂ ಇರುತ್ತೆ ಆಯ್ತಾ. ಈಗ ಉಡುಪಿ ಹೋಟ್ಲಿಗೆ ಹೋಯ್ತು, ಊರ್ ಬದಿಯವ್ರು ಯಾರೋ ಸಿಕ್ತರ, ಡಿಸ್ಕೌಂಟ್ ಸಿಕ್ಕತ್ ನಿಮ್ಗೆ. ಸತ್ಯ ಇದು ಗೊತ್ತಿತ್ತ ನಿಮ್ಗೆ? ಊರ್ ಬದಿಯವ್ರು ಅಂದ್ರೆ ಊರಿಗೆ ಭಾರಿ ಖುಷಿ. ಈಗ ಹೋಟ್ಲಲ್ಲೆಲ್ಲ ಇರ್ಲಿ ಬಿಡಿ, 20 ರೂಪಾಯಿ ನೆಕ್ಸ್ಟ್ ಸಲ ಕೊಟ್ರಾಯ್ತಿರ್ಲಿ, ಅಡ್ಡಿಲ್ಲ ಅಂದ್ರೆ ಮಿಸ್ಯೂಸ್ ಮಾಡತ್ತಂತಲ್ಲ, ಅವ್ರಿಗೆ ಸಂತೋಷ. ನಾವು ನೆಕ್ಸ್ಟ್ ಸಲ ಹೋದಲ್ಲಿ ನಾವು ಅಲ್ಲಿಗೆ ಹೋತ್ ಮತ್ತೆ ಕರೆಕ್ಟ್. ನಾವು ಅದನ್ನ ಮಾತ್ರ ಅದು ಮಿಸ್ಯೂಸ್ ಮಾಡ್ಕೊಂಡು ಅದನ್ನ ಅಲ್ಲೇ ಬಿಟ್ಟು ಬಂತಂತಲ್ಲ, ನೆಕ್ಸ್ಟ್ ಸಲ ಅಲ್ಲಿಗೆ ಹೋತ್ ನಾವು. ನನ್ನ ಒಂದು ತಂಡ ಇತ್ತು ಆಯ್ತಾ, ಭಜನೆ ತಂಡ ಇತ್ತು ಬೆಂಗಳೂರಲ್ಲಿ. ಒಂದು ಭಜನೆ ಟೀಮ್ ಇತ್ತು ನಾವು, ಮಕರಶ್ರೀ ಭಜನಾ ಮಂಡಳಿ ಅಂದೇಳಿ. ಮಕರಶ್ರೀ ಭಜನಾ ಮಂಡಳಿ ವಿಜಯನಗರದಲ್ಲಿ ಇಪ್ಪುದು. ಸೊ ಪ್ರತಿ ಶನಿವಾರ ಸಂಜೆ 6:45ರಿಂದ 8 ಗಂಟೆ ಭಜನೆ. ನಾನು ಎಂತ ಅಂದ್ರೆ, ಎಷ್ಟೇ ಕೆಲಸ ಇರ್ಲಿ ಶನಿವಾರ, ಇಷ್ಟೆಲ್ಲ ಮಾಡೋತಿ ಬಿಸಿ ಇರುತ್ತೆ. ನಾವು 5 ಗಂಟೆ ಮೇಲೆ ಎಂತ ಕೆಲಸ ಇಟ್ಕೊಂತಿಲ್ಲ ಶನಿವಾರ, ಭಜನೆಗೆ ಸೀಮಿತ ಅದು. 6:45ರಿಂದ 8 ಅಂದ್ರೆ ಅಲ್ಲಿ ಮನೆ ಬಪ್ಪತಿ 9 ಆದ.
ಅಲ್ಲಿರುವಂಥವ್ರು ಎಲ್ಲ ಊರ್ನಾರೆ. ಈ ಚಿಕ್ಕಲ್ಲ ಅವರು ಈಗ ಮಂಗಳೂರು ಬದಿಯವರು, ಉಡುಪಿ ಬದಿಯವರು, ಕುಂದಾಪುರ ಬದಿಯವರು. ಸೊ ಅವ್ರೊಟ್ಟಿಗಿದ್ರೆ ನಾವು ಊರಂಗೆ ಇದ್ದೆ ಅನ್ಸುತ್ತೆ ನನಗೆ. ಆ ವಾತಾವರಣವೇ ಹಂಗೆ, ವಾತಾವರಣ ಹಾಗೆ, ಮಾತಾಡೋದು ತುಳು ಮಾತಾಡ್ತಿರ್ತಾರೆ, ಹೊಯ್ಕು ಬರ್ಕು ಮಾತಾಡ್ತಿರ್ತಾರೆ, ಎಲ್ಲ ನಾವು ಹಾಗೆ ಕುಂದಾಪುರ ಕನ್ನಡ ಮಾತಾಡೋತಿಗೆ ನಮ್ಮ ಊರಂಗೆ ಇತ್ತು ಅನ್ಸುತ್ತೆ. ಅದನ್ನ ಮಿಸ್ ಮಾಡ್ಕೊಂಬಕ್ ಮನ್ಸೇ ಗೊತ್ತಿಲ್ಲ. ಕಮ್ಮ ಒಂದು ಭಜನೆ ಹೇಳಿ. ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ಮಾನಾಭಿಮಾನವು ನಿನ್ನದು ಎನಗೇನೋ, ಮಾನಾಭಿಮಾನವು ನಿನ್ನದು ಎನಗೇನೋ, ದೀನರಕ್ಷಕ ತಿರುಪತಿಯ ವೆಂಕಟರಮಣ, ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ವೆರಿ ನೈಸ್. ಆದ್ರೆ ಎಂತ ಗೊತ್ತಾ ಮಹೇಶ್, ನೀವು ಇದು ಹಾಡುವತಿ ನಂಗೆ ನಿಮ್ಮನ್ನು ಕಾಣ್ತಾ ಇದ್ದಾಗ ನಂಗೆ ಯಾಕೋ ಯಂಗರ್ ವರ್ಷನ್ ರಂಗಾಯಣ ರಘು ಅವ್ರನ್ನ ಕಂಡಾಗ ಆತಿದ್. ಸತ್ಯ ಹೌದು, ನಿಜವಾಗ್ಲು ನೀವು ಹಂಗೆ ಕಾಣ್ತಿದ್ರಿ. ನಂಗೆ ಮುಖ ಆಕ್ಚುಲಿ ಹಂಗೆ ಕಾಣ್ತಿತ್ತ. ಈಗ ನೀವು ಇಷ್ಟೆಲ್ಲ ನಿಮ್ಮದು ಎಂತ ಹೇಳ್ತಾರೆ ಪ್ರವೃತ್ತಿ ಆಯ್ತು ಅಲ್ಲ, ಸುಮತಿ ತನಯ ಅಂತ ಹೆಸರಿಟ್ಕೊಂಡು ನೀವು ಬರೆಯೋದು, ಕತೆಗಳು, ಕವನಗಳು, ನಿಮ್ಮ ಮಿಮಿಕ್ರಿ, ನಿಮ್ಮ ಹಾಡುಗಾರಿಕೆ, ನಿಮ್ಮ ಕಂಠದಾನ, ಇದೆಲ್ಲ ಆಯ್ತಲ್ಲ, ಇದೆಲ್ಲ ನಿಮ್ಮ ಪ್ರವೃತ್ತಿಗಳಾಯ್ತು. ವೃತ್ತಿಗೆ ಅಂತ ಮಾಡ್ಕೊಂಡಿದ್ರಿ? ವೃತ್ತಿ ಬಂದು ನಾನೊಬ್ಬ ಡೇಟಾ ಕ್ವಾಲಿಟಿ ಅಂಡ್ ಗವರ್ನೆನ್ಸ್ ಅನಲಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೆ. ಡೇಟಾ ಅನಲಿಸ್ಟ್ ಆಗಿದ್ದೆ JLL ಅಂತ ಕಂಪನಿ. ಸುಮಾರು 6 ವರ್ಷಗಳಿಂದ ಅದ್ರಲ್ಲಿ ಕೆಲಸ ಮಾಡ್ತಿದ್ದೆ. ಅದ್ರೊಟ್ಟಿಗೆ ಇದನ್ನೆಲ್ಲ ಮಾಡ್ಕೋತಿದ್ದೆ. ಇಷ್ಟ ಅರ್ಥ ಆಯ್ತು ಡೇಟಾ ಅನಾಲಿಸ್ಟ್ ಅಂತ, ಕರೆಕ್ಟ್ ಅಲ್ಲ? ಕರೆಕ್ಟ್. ಅದ್ರ ಆಚೆದಲ್ಲ ನಾವೆಲ್ಲ ಕಟ್ ಮಾಡಿ ಎಡಿಟ್ ಮಾಡಿ ಹಾಕಿ ನಮ್ಗೆ ಇಷ್ಟ ಅರ್ಥ ಆಗ್ಬೋದು ಡೇಟಾ ಅನಾಲಿಸ್ಟ್. ನಾನು ಅಷ್ಟಕ್ಕೆ ತಂದೆ ಕಡೆಗೆ. ಓಕೆ. ಸೊ ಅದ್ರಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ. ಅದ್ರ ಮಧ್ಯೆ ಇದು ಸ್ಯಾಟರ್ಡೆ ಸಂಡೇಯಾ ಅಥವಾ ಬೆಳಿಗ್ಗೆ ಸಾಯಂಕಾಲ ಬೆಳಗಿನ ಜಾವ ಬೇಗ ಡಬ್ಬಿಂಗ್ ಎಲ್ಲ 6 ಗಂಟೆ ಹಾಕಂತೆ ನಾನು 9 ಗಂಟೆ ಒಳಗೆ ಮುಗ್ಸಕ್ ನನಗೆ. ಅಷ್ಟೊಳಗೆ ಮುಗಿಸಿ ನಾನು ಈ ಕೆಲಸ ಶುರು ಮಾಡ್ಕ. ಇಲ್ಲ ಅಂದ್ರೆ 6:30 7 ಗಂಟೆ ಮೇಲೆ ವರ್ಕ್ ಫ್ರಮ್ ಹೋಮ್. ವರ್ಕ್ ಫ್ರಮ್ ಹೋಮ್ ಹೈಬ್ರಿಡ್ ಮಾಡೋದು. ಹೈಬ್ರಿಡ್. ಗುರುವಾರ ಒಂದಿನ ಹಾಪ್ ಕತ್ತಿರುತ್ತೆ, ಅದು ಹಾತೆ ಬತ್ತೆ ಹಾಗೆ. ಓಕೆ. ಸೊ ಮುಂದೆ ಎಲ್ಲಿ ಹೋಗಿ ನಿಲ್ಬೇಕಂತ ಆಸೆ ನಿಮ್ಗೆ? ನನ್ನ ಕಂಠದಾನದಲ್ಲಿ ತುಂಬಾ ದೊಡ್ಡ ಹೆಸರು ಮಾಡ್ಬೇಕು ಅನ್ನೋದು ತುಂಬಾ ಹಂಬಲ ಇದೆ. ಆಮೇಲೆ ನಂದೇ ಆದಂತ ಒಂದು ಐಡೆಂಟಿಟಿ, ನಾನು ಈಗ ಸುಮತಿ ತನಯ ಅನ್ನೋದು ಬ್ರ್ಯಾಂಡ್ ಆಗ್ಬೇಕು ಅನ್ನೋದು ಈ ಯಶ್ ಅವ್ರು ಹೇಳ್ತಾರಲ್ಲ ಯಾವ್ದಾರ KGF ಹಂಗೆ, ಸಿನ್ಸ್ 1951 ಅನ್ನಂಗೆ ಸುಮತಿ ತನಯ ಸಿನ್ಸ್ 1993 ಅಂತ ಹೇಳ್ಕೊಳ್ಳೋದು ನನ್ನ ಆಸೆ. ನೈಸ್. ಒಂದು ವೈಯಕ್ತಿಕ ಕುತೂಹಲ ನನಗೆ, ನಮ್ಮ ಮಹೇಶ್ ಅವ್ರನ್ನ ಕಾಣ್ತಾ ಇದ್ರೆ ಚಂದ ಚಿನ್ನದ ಚೈನ್, ಕೈಯಲ್ಲಿ ಬ್ರೆಸ್ಲೆಟ್ ಎಲ್ಲ ಹೊಳಿತಿತ್ತು, ಪಳ ಅಂತ ಹೊಳಿತಿತ್ತು. ನೀವು ಆಭರಣ ಪ್ರಿಯರ? ಇಲ್ಲ, ಇದು ಈಗ ಊರಿಗೆ ಬಪ್ಪತ್ತಿಗೆ ಹಾಕ್ಸಿ ಕಳ್ಸಿರಷ್ಟೇ. ಊರಿಂದ ಹಪ್ಪತ್ತಿಗೆ ಎಲ್ಲ ಕ್ಲೀನ್, ಎಂತ ಇಪ್ಪದಿಲ್ಲ ಮಾತ್ರ ಉಳುದು. ಓಕೆ. ಮಣಿ ಸರಗಳು ಮಾತ್ರ. ನಾನು ಅದು ಕಣ್ಣು ಅಂದ್ಕೊಂಡೆ ಮೋಸ್ಟ್ಲಿ ಅವರು ಒಂಥರ ಆಭರಣ ಪ್ರಿಯರ್ ಇರ್ಕೇನೋ ಅಂತ. ಇಲ್ಲ, ಹಂಗಲ್ಲ. ಅವೆಲ್ಲ ಏನಂತಾರೆ ಕ್ಷಣಿಕ. ತುಂಬಾ ಆಡಂಬರ ಅಂತಲ್ಲ. ನಾವು ಒಂದು ಊರಂಗ್ ಬಂದಿತ್ತಲ್ಲ, ಎಲ್ಲೋ ಒಂದ್ ಬೇರೆ ಕಡೆ ಎಲ್ಲೋ ಇತ್ತ, ಅಡ್ಡಿಲ್ಲ ಒಂಚೂರು ಗಂಡ ಅಡ್ಡಿಲ್ಲ ಹುಷಾರಿದ್ದ ಇವ ಮಾಡ್ಕೊಂಡಿದ್ದ ಅವ್ನು ನಾಕಂತ ಅನ್ಕೊಂಡ್ಲಿ. ಬೆಂಗಳೂರಿಗೆ ಹೋಗಿ ಬಪ್ಪರ್ ಶೂ ಎಲ್ಲ ಹಾಕ ಬಂದಾಗ ಬ್ರಾಂಡೆಡ್ ಅಲ್ಲ. ಓಕೆ. ಎನಿವೇಸ್, ಈಗ ನನಗೊಂದು ಪ್ರಶ್ನೆ ಅಂತ ಕೇಂದ್ರೆ, ರೇಡಿಯೋ ಕುಂದಾಪುರಕ್ಕೆ ಬಂದಿರಿ ನೀವು. ರೇಡಿಯೋ ಕುಂದಾಪುರದ ಬಗ್ಗೆ ಹೆಂಗ್ ಅನಿಸ್ತದ ಒಂಚೂರು ಹೇಳಿ ಕಾಂಬ. ರೇಡಿಯೋ ಕುಂದಾಪುರ, ನಾವು ಈಗ ಅದ್ರ ಟ್ಯಾಗ್ಲೈನ್ ಇತ್ತಲ್ಲ, ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾವಿಪ್ಪುದು ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ತಾ ಇತ್ತ, ನಾವು ಈ ಬದಿಯಲ್ಲಿ ಹುಟ್ಟಿದ್ದಕ್ಕಾಗಲಿ ಇನ್ನೊಂದಾಗಲಿ. ಯಾಕಂದರೆ ಕುಂದಾಪುರ, ಉಡುಪಿ ಈ ಭಾಗ, ಸೌತ್ ಕೇಂದ್ರ ಇರ್ಬೋದು, ಇದು ಪರಶುರಾಮ ಬೀಡು. ಅದರಲ್ಲಿ ನಮಗೆ ಬೇಕಾದಂಥ ಹಲವು ಕಾರಣಿಕಗಳಿದೆ. ನಾವು ಅದನ್ನು ನಂಬ್ಕೊಂಡು ಬೆಳೆದು ಬಂದಂಥವ್ರು. ಒಂದು ಶಕ್ತಿ ನಮ್ಮನ್ನು ಕಾಯ್ದೆ ನಾವೆಲ್ಲೂ ಮುಂದೆ ಸಾಗೋಕೆ ಆತಿಲ್ಲ ಅಂತ ನನ್ನ ನಂಬಿಕೆ. ಯಾಕಂದರೆ ಪರ ಊರಲ್ಲಿ ನಾವು ಊರು ಬಿಟ್ಟು ಊರಂಗಿಪ್ಪು, ಅದು ಅಲ್ಲಿ ನಮ್ಮನ್ನು ಯಾರು ಬೇಕಾದ್ರೆ ಏನು ಬೇಕಾದ್ರೂ ಹೆಂಗೆ ಬೇಕಾದ್ರೆ ನಮ್ಮನ್ನು ತುಳಿದು ಹಾಕ್ಬೋದು. ಅದನ್ನೆಲ್ಲ ಕಾಯ್ತಿರುವಂಥ ಶಕ್ತಿ ಇಲ್ಲಿರುವಂಥ ಮಂದರ್ತಿ ಅಮ್ಮ ಇರ್ಬೋದು, ನಮ್ಮ ಅಣೆಗುಡ್ಡೆ ಗಣಪತಿ ಇರ್ಬೋದು, ಎಲ್ಲ ಕೋಟ ಅಮೃತೇಶ್ವರಿ ಇರ್ಬೋದು, ನಮ್ಮ ನಂಬಿಕೊಂಡಂಥ ದೈವಗಳಿರ್ಬೋದು, ಇವನ್ನೆಲ್ಲ ಕೂಡಿಸಿಕೊಂಡು ಅದರ ಒಂದು ಸೊಗಡನ್ನು ಎಲ್ಲರಿಗೂ ಪರಿಚಯ ಮಾಡಿಸಿ ಕೊಡುವಂಥ ಒಂದು ಮಾಧ್ಯಮ ಬೇಕು. ಯಾಕಂದರೆ ಅದು ಸೀಮಿತ ಆಗಬಾರ್ದು, ಅದೆಲ್ಲ ಪ್ರಪಂಚದಾದ್ಯಂತ ಹರಿದಾಡಬೇಕು. ಅಂಥದಕ್ಕೆ ಒಂದು ತುಂಬ ಅದ್ಭುತವಾದ ಮಾಧ್ಯಮ ಧ್ವನಿ. ಅದನ್ನು ಅದ್ಭುತವಾಗಿ ನಡ್ಸ್ಕೊಂಡು ಬರ್ತೆ ಅಂತ ನಮ್ಮ ಕುಂದಾಪುರ ರೇಡಿಯೋ 89.6 FM. ಅದನ್ನು ನಡ್ಸ್ಕೊಡುವಂಥ ವ್ಯಕ್ತಿ ಕೂಡ ಅಷ್ಟೇ ಅದ್ಭುತವಾಗಿದ್ದಾರೆ, ಜ್ಯೋತಿ ಅಮ್ಮ. ಯಾಕಂದರೆ ನಾನು ಖುಷಿಯಾಗಿದೆ ಏನಕ್ಕಂದರೆ, ನನ್ನ ಗುರುತ ನಿಮ್ಗೆ ಇದರಿಂದ ಮುಂಚೆ ಇಲ್ಲ. ನನ್ನನ್ನು ಇಷ್ಟು ಕುತೂಹಲದಲ್ಲಿ ಪ್ರಶ್ನೆ ಕೇಳುವಂಥ ಒಂದು ಮನಸ್ಸಿದೆ ಗೊತ್ತಾ, ಅದು ಎಲ್ಲರಿಗೂ ಇರುವುದಿಲ್ಲ. ಯಾಕಂದರೆ ತಿಳ್ಕೊಳ್ಳುವಂಥ ಹಂಬಲ ಅನ್ನೋದಕ್ಕಿಂತ ಏನೋ ವ್ಯಕ್ತಿ ಇದ್ದಾರೆ, ಅವರ ಇಲ್ಲಿರುವಂಥ ಆ ಜೀವಾತ್ಮಕ್ಕೊಂದು ಬೆಲೆ ಅನ್ನೋದಿರುತ್ತಲ್ವ, ಅದನ್ನು ನೀವು ಅದ್ಭುತವಾಗಿ ಗುರುತಿಸಿ ಮುಂದೆ ತರ್ತಾ ಇದ್ದೀರಾ. ನನ್ನಂಥವರು
ಇನ್ನು ಬೆಳವಣಿಗೆ ಆಗಿ ಕಾಣುವಂಥವ್ರು, ಬೆಳೆದಿರುವಂಥವ್ರು ಎಲ್ಲರೂ ನಿಮ್ಮ ಶೋ ಅಲ್ಲಿ ಬಂದು ಅದ್ಭುತವಾದ ಒಂದು ಪ್ರತಿಕ್ರಿಯೆಗಳನ್ನು ಕೊಟ್ಟು ನಿಮ್ಮ ಹೆಸರು, ನಿಮ್ಮ ಈ ಕಾರ್ಯಕ್ರಮ ಎತ್ತರೆತ್ತರದ ಬಾನೆತ್ತರದಕ್ಕೆ ಹೋಗಲಿ ಅಂತ ನಾನು ಭಗವಂತನ ಹತ್ರ ಬೇಡ್ತೀನಿ. ನಾನು ಸ್ವಲ್ಪ ಈ ಆಧ್ಯಾತ್ಮ ಈ ರಿಲೇಟೆಡ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ನೀವು ಜೀವಾತ್ಮ ಅಂದಾಗ್ಲೇ ಗೊತ್ತಾಯ್ತು ಯಾಕಂದ್ರೆ ಅದು ನಮ್ಮನ್ನು ಕಾಯ್ತಾ ಇದೆ ಅಂತ ನನ್ನ ನಂಬೆ. ಅಲ್ಟಿಮೇಟ್ ಇಸ್ ಒನ್ ಅಲ್ಲ, ಸತ್ಯ ಒಂದೇ. ಅದನ್ನ ನಂಬಿ ಅದನ್ನ ಮುಂದೆ ನಡ್ಕೊಂಡು ಹೋದ್ರೆ ಅದು ನಮ್ಮನ್ನು ಕಾಯ್ತಾ ಇರುತ್ತೆ. ಅದರಿಂದ ಇದನ್ನ ಹೇಳೋದು ಬಿಟ್ಟೆ ನಾನು. ಆ್ಯಕ್ಚುಲಿ ನಾನು ಈ ಥರದ ವಿಚಾರಗಳಲ್ಲಿ ಮಾಡುವಾಗ ನಾವು ಸುಮಾರು ಸಮಾಜದಿಂದ ತಕೊಂತಿರತ್ತೆ. ನಾವು ಸಮಾಜಕ್ಕೆ ಏನು ಕೊಡ್ತಿತ್ತು ಅನ್ನೋದು ಮ್ಯಾಟ್ರ್ ಆಗ್ತಲ್ದ. ಈಗ ಎಲ್ಲೋ ಹಾತಿದ್ರೆ ಯಾರೋ ಒಬ್ರು ನಿಮ್ಗೆ ಹೆಲ್ಪ್ ಮಾಡ್ರು, ಥ್ಯಾಂಕ್ ಯು ಹೇಳೋಕ್ಕೂ ನಮಗೆ ಮನಸ್ಸಿಲ್ಲ, ಪುರ್ಸೋತಿಲ್ಲ. ಈಗ ಟಕ್ಕಂತ ಅಲ್ಲಿಂದ ಎಸ್ಕೇಪ್ ಆಗಿರುತ್ತೆ, ನಾವು ಮುಂದೆ ಹೋಗಿರುತ್ತೆ ನಾವು. ಕರೆಕ್ಟ್. ಸೊ ನಾನು ಅಂತ ಈಗ ನನ್ನದು ಸುಮಾರು ತಪ್ಪಾಗಿರ್ಬೋದು, ಅದನ್ನೆಲ್ಲ ಸರಿ ಮಾಡ್ಕೊಳ್ಳುವಂಥ ಒಂದು ಕೆಲವು ದಾರಿಗಳಿದೆ. ಈ ರಕ್ತದಾನ ಇರ್ಬೋದು. ನಾವು ಒಂದು ಸಲ ರಕ್ತದಾನ ಮಾಡಿದರೆ 3 ಜೀವ ಉಳಿಯುತ್ತೆ. ಸೊ ಅವರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಹಾಗೆ ನನ್ನದೊಂದು ತಂಡ ಇದೆ, ಕರುನಾಡ ರಕ್ತ ಸೈನಿಕರು ಅಂತ ಬೆಂಗಳೂರಿನಲ್ಲಿ. ಅದನ್ನು ನಡ್ಸ್ಕೊಂಡು ಬರ್ತಿರೋರು ತುಂಬ ಜನ ಇದ್ದಾರೆ. ಅದರಲ್ಲಿ ಒಂದು 2-3 ಅಂದರೆ ವಿನೋದ್ ಅಂತ, ಭಾಸ್ಕರ್ ಅಂತ, ಆಮೇಲೆ ನಮ್ಮ ಚಂದ್ರಕಾಂತ್ ಅಂತ, ಶಶಿಧರ್ ಅಂತ, ಇವರೆಲ್ಲ ಅದ್ಭುತವಾದ ಕಾರ್ಯ ಮಾಡ್ತಿದ್ದಾರೆ. ಎಲ್ಲ ಊರು ಬದಿಯರೆ, ಕೆಲವರು ಊರು ಬದಿಯವರು, ಕೆಲವರು ಆಚೆ ಬೆಂಗಳೂರು ಬದಿಯವರೇ. ಅವರೆಲ್ಲ 200-300 ದಾನ ಮಾಡಿದವರು ರಕ್ತದಾನದಲ್ಲಿ. ನಾನು ಅವರ ಹಾದಿಯನ್ನು ಹಿಡಿದಿದ್ದೀನಿ. ಇಲ್ಲಿವರೆಗೂ ನಾನು ಒಂದು 56 ಸಾರಿ ರಕ್ತದಾನ ಮಾಡಿದ್ದೀನಿ. ಅದರಲ್ಲಿ 51 ಕೆನೆ ರಕ್ತ ಕಣ ಅಂತ. ಕೆನೆ ರಕ್ತ ಕಣ ಅಂದರೆ SDP ಪ್ಲೇಟ್ಲೆಟ್ಸ್ ಅನ್ನ ಡೊನೇಟ್ ಮಾಡ್ತೀವಿ. 1 ಗಂಟೆ ಪ್ರೊಸೀಜರ್ ಅದು. ಸೊ ಅದು 51 ಬಾರಿ ಮಾಡಿದ್ದೀನಿ. ಇನ್ನು ಉಳಿದ 5 ಬಾರಿ ಇಡೀ ರಕ್ತದಾನ ಮಾಡಿದ್ದೀನಿ, ಹೋಲ್ ಬ್ಲಡನ್ನು. ಸೊ ಈ ರೀತಿಯಾದಂಥ ಗ್ರ್ಯಾಟಿಟ್ಯೂಡನ್ನು ಅರ್ಪಿಸೋದು. ಮತ್ತು ಬೆಂಗಳೂರು ಸಿಟಿ ಟ್ರಾಫಿಕ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಟ್ರಾಫಿಕ್ ವಾರ್ಡನ್ ಅಂತ ಒಂದು ವಿಂಗ್ ಇದೆ. ಅದ್ರಂಗೆ ಎಂತಂದರೆ ವಾಲಂಟ್ರಿ ಸರ್ವಿಸ್, ಸಂಬಳ ಇಲ್ಲ, ಪೇಮೆಂಟ್ ಇಲ್ಲ ಅದರಿಂದ. ಬಟ್ ನಾವು ಅದು ಈ ಕೃತಜ್ಞತಾ ತಲುಪಿಸೋದಕ್ಕೆ, ಯಾಕಂದರೆ ನಾವು ಹೋಗೋತ್ತಿಗೆ ಯಾರೋ ಒಬ್ರು ಟ್ರಾಫಿಕ್ ಪೊಲೀಸ್ ಹೆಲ್ಪ್ ಮಾಡಿರ್ತಾರೆ ನಮಗೆ, ಎಲ್ಲವನ್ನು. ಅದು ಗ್ರ್ಯಾಟಿಟ್ಯೂಡ್ ಅನ್ನೋ ತುಂಬ ದೊಡ್ಡ ವಿಚಾರ. ಸೊ ಅವ್ರಿಗೆ ನಾವು ಅದನ್ನು ರಿಟರ್ನ್ ಯಾವಾಗ ಕೊಡ್ಲಿಕ್ಕೆ ಸಾಧ್ಯನೋ ಅದೆಲ್ಲ ಮಾಧ್ಯಮದಿಂದ ಕೊಟ್ಬಿಡ್ಬೇಕು. ಸೊ ಇದರದ ಬಗ್ಗೆ ನಾನು ಯಾರೋ ಈ ಥರದೊಂದು ವಿಂಗ್ ಇತ್ತಂದೇಳಿ ತಿಳ್ಕೊಂಡ್ರ ಮೇಲೆ ನಾನು ಅಪ್ಲೈ ಮಾಡಿದೆ ಅದಕ್ಕೆ, ನಮ್ಮ ಒಬ್ಬರು ಪರಿಚಯದವರಿಂದ. ಅದರಂಗೆ ಸೇರಿ ಮೊದಲಿಗೆ ಟ್ರಾಫಿಕ್ ವಾರ್ಡನ್ ಆಫೀಸರ್ ಅಂತ ಇರುತ್ತೆ, ಯೂನಿಫಾರ್ಮ್ಡ್ ಆಫೀಸರ್ ವಿತ್ ಕ್ಯಾಪು. ಅದು ವಾರದಲ್ಲಿ 4 ಗಂಟೆ ಮಾಡಬೇಕು. ವಾರದಲ್ಲಿ 4 ಗಂಟೆ ಎನಿ ಟೈಮ್. ಈವನ್ ನೈಟ್ ಅಂದ್ರೆ ನಿಮಗೆ ತುಂಬಾ ನೈಟ್ ಮಾಡ್ಲಿಕ್ಕೆ ಇರಲ್ಲ. ಈ ಪೀಕ್ ಹಾರ್ಸ್ ಇರುತ್ತಲ್ಲ, ಈಗ 5ರಿಂದ 8, 9, ಕೆಲವು ಟೈಮ್ ಈ ಏರ್ ಶೋ ಆತ್, ಆಮೇಲೆ ಇದು ಕೃಷಿ ಮೇಳ ಆತ್, ಇಲ್ಲ ಯಾರೋ ಒಬ್ರು ಗೆಸ್ಟ್ ಬಂದಿರ್ತಾರೋ, ಪ್ರೆಸಿಡೆಂಟ್ ಅವ್ರು ಬಂದಲ್ಲಿ, ಪ್ರೈಮ್ ಮಿನಿಸ್ಟರ್ ಬಂದಲ್ಲಿ, ಈ ತರ ಟೈಮಲ್ಲಿ ನಮ್ಮನ್ನು ಡೆಪ್ಲಾಯ್ ಮಾಡ್ತಾರೆ ಇಂಥ ಜಾಗದಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟಿಗೆ. ಸೊ ಅದರಂಗೆ ಈಗ ನಾನು ಸೀನಿಯರ್ ಟ್ರಾಫಿಕ್ ವಾರ್ಡನ್ ಆಫೀಸರ್ ಆಗಿದ್ದೆ. ಸೊ ಈ ತರದೆಲ್ಲ ನಮ್ಮ ಕೈಲಿ ಆಗುವಂಥದ್ದನ್ನೆಲ್ಲ ನಾವು ಮಾಡ್ಕೊಂಡು ಮುಂದೆ ಹಾತಿತ್ತು. ನಿಜವಾಗ್ಲೂ ಮಾರ್ರೆ ಸತ್ಯ ಖುಷಿ ಆಯ್ತು. ಯಾಕಂದ್ರೆ ಈ ವಯಸ್ಸಿಗೆ ಇಷ್ಟೊಂದು ಜವಾಬ್ದಾರಿ ಹೊತ್ಕೊಂಡದ್ದಲ್ದೆ ತನ್ನ ಪ್ರತಿಭೆಗೊಂದು ವೇದಿಕೆ ಹುಡ್ಕೊಳ್ಳೋ ಕೆಲಸದೊಟ್ಟಿಗೆ ಸಮಾಜಕ್ಕೂ ನಾನು ಎಂತೆಲ್ಲ ಕೊಡ್ಲಕ್ಕ ಅಂದ್ರೆ ಬ್ಯುಸಿಯೆಸ್ಟ್ ಮ್ಯಾನ್ ಇಸ್ ನಾಟ್ ಬ್ಯುಸಿ ಅಂಬ್ರೆ ಯಾವತ್ತು. ಯಾಕಂದ್ರೆ ಅವ್ರಿಗೆ ಎಲ್ಲದಕ್ಕೂ ಟೈಮ್ ಸಿಗುತ್ತೆ. ಯಾರು ಬ್ಯುಸಿ ಅಂದ್ರೆ ಅವ್ರು ಬ್ಯುಸಿ ಅಲ್ವೇ ಅಲ್ಲ ಅಂತ. ಈಗ ಮಹೇಶ್ ಅವ್ರು ಕಂಡ್ರೆ ಅವ್ರು ಒಂದಲ್ಲ ಸ್ವಲ್ಪದ್ರಾಗ ಇಲ್ಲ ಮಾರ್ರೆ, ಅಷ್ಟರಲ್ಲೂ ಎಲ್ಲದರಲ್ಲೂ ಇದ್ದು ಅದಕ್ಕೂ ಒಂದು ಸೇವೆ ಕೊಟ್ಕೊಂಡು ಭಾರಿ ಖುಷಿ ಹಂಗಿದ್ರು. ಕುಂದಾಪುರ ಮಾತುಕತೆಯಲ್ಲಿ ಮಹೇಶ್ ಅವ್ರು ಬಂದು ಮಾತಾಡದ್ದು, ಭಾಗವಹಿಸಿದ್ದು ನಮಗೆ ಭಾರಿ ಖುಷಿ ಆಯ್ತು. ನಿಮ್ಮ ಒಟ್ಟಿಗೆ ಮಾತಾಡಿ ಭಾರಿ ಖುಷಿ ಆಯ್ತು ಮಹೇಶ್ರೆ. ನನ್ನ ಸೌಭಾಗ್ಯ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸೌಭಾಗ್ಯ ಕೂಡ. ನಿಮ್ಮ ಮಾತನ್ನು ಕೇಳಿ ತುಂಬಾ ಜನ ಖುಷಿ ಪಟ್ಟಿರ್ತಾರ. ಅಡ್ಡಿಲ್ಲ ಮಾರ್ರೆ ಅನ್ನೋದ್ರೊಟ್ಟಿಗೆ ನಾವು ಹಿಂಗೆಲ್ಲ ಮಾಡ್ಲಕ್ಕಲ್ಲ ಅಂತ. ಟ್ರಾಫಿಕ್ ವಾರ್ಡನ್ ಕಾನ್ಸೆಪ್ಟೇ ಗೊತ್ತಿರ್ಲಿಲ್ಲ ನಮಗೆ, ಅಂಥದ್ದೆಲ್ಲ ನಮ್ಗೆ ಗೊತ್ತಾಯ್ತು ಈಗ. ಸೊ ವೆರಿ ನೈಸ್, ಥ್ಯಾಂಕ್ ಯು. ನಮ್ಮ ರೇಡಿಯೋ ಕುಂದಾಪುರಕ್ಕೆ ಬಂದ ಇಷ್ಟೊತ್ತು ಮಾತಾಡೋದಕ್ಕಾಗಿ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಥ್ಯಾಂಕ್ ಯು. ಕೇಳುಗ್ರೆ, ಇಷ್ಟ ತನಕ ನಾವು ಮಾತಾಡಿದ ಯಾರೊಟ್ಟಿಗೆ ಗೊತ್ತಾಯ್ತಲ್ಲ, ಹೆಬ್ರಿಯ ಮಹೇಶ್ ಯು ಅವರೊಟ್ಟಿಗೆ. ಸದ್ಯಕ್ಕೆ ನಾವು ಹೊರಡುತ್ತ ಮತ್ತೆ ನಿಮ್ಗೆ ಮುಂದಿನ ಕುಂದಾಪುರ ಮಾತುಕತೆಯಲ್ಲ ಸಿಕ್ಕತ್ತ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.